ಓಕೆ ರೋಲ್. ನನಗೆ ಜ್ಞಾಪಕ ಇರೋ ಹಂಗೆ ನಾನು 22ನೇ ವಯಸ್ಸಿನಲ್ಲಿ ತೇಜಸ್ವಿ ಅವರ ಅಬಚೂರಿನ ಪೋಸ್ಟ್ ಆಫೀಸು ಓದಿದ್ದೆ. ಅಲ್ಲಿ ಡೇರ್ಡೆವಿಲ್ ಮುಸ್ತಫಾ ಕತೆ ಅಂದರೆ ಬಹಳ ಎಕ್ಸೈಟಿಂಗಾಗಿ ಕಾಣಿಸಿತ್ತು. ಕೇಳಿ ಕಥೆಯ ಅಂತ ಒಂದು ಆಡಿಯೋ ಸೀರೀಸ್ ಬಂತು. ಅಲ್ಲಿ ತೇಜಸ್ವಿಯವರ ಈ ಡೇರ್ಡೆವಿಲ್ ಮುಸ್ತಫಾ ಕಥೆನ ಸುಚೇಂದ್ರ ಪ್ರಸಾದ್ ಅವರು ಬಹಳ ಎಕ್ಸೈಟಿಂಗಾಗಿ ಓದಿದ್ರು. ಒಟ್ಟಿನಲ್ಲಿ ತಕರಾರು ತೆಗಿಬೇಕು ಅಂತ ನಾವೆಲ್ಲ ಸಿದ್ಧರಾದ್ವು. ಅವನ ಹಿಂದುಗಡೆ ಕುಳಿತಿದ್ದ 4 ಹುಡುಗರು ಎದ್ದು ನಿಂತು, ಸಾರ್ ಆ ಒರಿಜಿನಲ್ ಕತೆ ನಮ್ಮ ಹತ್ರ ಇದ್ದಿದೆ ಅರ್ಧ. ನಾವು ಸಿನಿಮಾಕ್ಕೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೋದರೆ ನಮ್ಮ ಹತ್ರ ಇದ್ದಿದ್ದು ಬರೀ ಅರ್ಧ ಕತೆ ಅಷ್ಟೇ. ಒಂದು ನಾವು ನೋಡಿಲ್ದಿರೋ ಜೀವನ ಅದು. ಯಾಕಂದ್ರೆ ಇವತ್ತಿನ ಪ್ರೆಸೆಂಟ್ ವಿಷಯಗಳಾದ್ರೆ ಬರೆದು ಬಿಡ್ಬೋದು, ಮೀನ್ಸ್ ಒಂದು ಐಡಿಯಾ ಇರುತ್ತೆ. ಅವತ್ತಿನ ಕತೆ ಬರೆಯುವಾಗ ಅನಂತ್ ಸರ್ ಅಂತ ಒಬ್ಬ ರೈಟರ್ನ ರಿಕ್ವೈರ್ಮೆಂಟ್ ನಂಗೆ ತುಂಬ ಇತ್ತು. ಹೇಗೆ ಸಾಧ್ಯ? ಆ ಕಥೆಯನ್ನ ಹೇಗೆ ಸಿನಿಮಾ ಮಾಡ್ತೀರಿ ನೀವು? ಈ ಕಥೆಯ ಚೌಕಟ್ಟೇ ಬೇರೆ ತರ ಇದೆ, ಇದನ್ನ ಸಿನಿಮಾ ಚೌಕಟ್ಟಲ್ಲಿ ಅಳವಡಿಸೋಕೆ ಸಾಧ್ಯವೇ ಅನ್ನೋ ತರದ ಅನುಮಾನಗಳನ್ನ, ಕೆಲವರು ಕುತೂಹಲವನ್ನ ಎಲ್ಲ ವ್ಯಕ್ತಪಡಿಸ್ತಾ ಹೋದ್ರು. ನೀವು ಹೊಸ ಹುಡುಗರಿಲ್ಲ? ಈ ಕಥೆಯನ್ನ ಒಂದು ಚಿತ್ರಕಥೆಗೆ ಅಳವಡಿಸೋದು ಒಂದು ನಿಜವಾಗ್ಲೂ ದೊಡ್ಡ ಸವಾಲಾಗಿತ್ತು. ಸೊ ಆ ಪ್ರೋಸೆಸ್ ಅಲ್ಲಿ ನಾನು ಶಶಾಂಕು ಸುಮಾರು 1 ವರ್ಷಗಳ ಕಾಲ ಆಲ್ಮೋಸ್ಟ್ ಆಲ್ ಪ್ರತಿ ದಿನ ಕುಳಿತು ಈ ಕಥೆಯನ್ನ ನಾವು ರಿವಿಸಿಟ್ ಮಾಡ್ತಾ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ, ಅಥವಾ ನಮ್ಗೆ ಅನಿಸಿದ್ದನ್ನ ಬರಿತಾ ಅದಕ್ಕೊಂದು ರೂಪ ಕೊಡ್ಲಿಕ್ಕೆ ಶುರು ಮಾಡ್ತಾ ಹೋದ್ವಿ. ಅಲ್ಲೊಂದು ಲೈನ್ ಇತ್ತು, ಓಕೆ ಈ ಥರ ಮುಸ್ತಫನಿಗೆ ಅಯ್ಯಂಗಾರಿ, ರಾಮಾನುಜ ಅಯ್ಯಂಗಾರಿ ಮತ್ತು ಹುಡುಗರು ಕಾಟ ಕೊಟ್ಟಿರ್ತಾರೆ. ಮುಸ್ತಫಾ ಅವನ ಕೇರಿ ಹುಡುಗರನ್ನ ಕರೆಸ್ತಾನೆ ಅಂತ ಗುಲ್ಲೆಪ್ತು ಕಾಲೇಜಲ್ಲಿ. ಹಾಗಾಗಿ ಇವರು ತಲೆಮರೆಸ್ಕೊಂಡು ಹೋಗಿರಬಹುದು ಅಂತ ಏನೋ ಸಿಂಪಲಾಗಿ ಒಂದು 2 ಲೈನ್ ಬಂದು ನೆಕ್ಸ್ಟ್ ಕತೆಗೆ ಹೋಗ್ಬಿಟ್ರು. ಮಾರನೇ ದಿನ ಅದಾಗಲಿಲ್ಲ ಅಂತ. ಓಕೆ, ಅನಂತ್ ಸರ್ ಅದನ್ನು ಐಡೆಂಟಿಫೈ ಮಾಡಿದ್ರು. ಓಕೆ, ಇಲ್ಲೇನೋ ಗುಲ್ಲೆಬ್ಬುತ್ತೆ, ಇವರು ತಲೆಮರೆಸ್ಕೊಂಡಿರ್ತಾರೆ ಅಂತ ಒಂದು ಸಿಂಪಲ್ ಲೈನ್ ಇದೆ. ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಒಂದು ಹೊಸ ಸೀಕ್ವೆನ್ಸೇ ಓಪನ್ ಆಗಿಬಿಡುತ್ತೆ. ಈ ಥರದೊಂದು ಐಡಿಯಾ ಕೊಟ್ಟರು. ಓಕೆ, ನನಗೆ ಭಾಳ ಎಕ್ಸೈಟಿಂಗ್ ಅನ್ಸ್ಬಿಡ್ತು. ಓಕೆ, ಈ ಥರ ಬಿಟ್ವೀನ್ ದ ಲೈನ್ಸ್ ಹುಡುಕ್ಬೋದು ಅಂದರೆ ಡೆಫಿನೆಟ್ಲಿ ಈ ಶಾರ್ಟ್ ಸ್ಟೋರಿನ ಆರಾಮಾಗೆ ಅಂದರೆ ಒಂದು ಫೀಚರ್ ಫಿಲ್ಮ್ಗೆ ಬೇಕಾಗಿರುವಂಥ ಗ್ರಾಫಿಕ್ ತರ್ಬೋದು. ಏನು ಹುಡುಗ್ರಪ್ಪ, ಕಡ್ಡಿನ ಗುಡ್ಡ ಮಾಡ್ತಿರಲ್ಲಯ್ಯ. ಅವ್ರು ಬರಿಬೇಕಾದ್ರೆ ನಾವು ಅಂದ್ಕೊಂಡಿರೋದು ಈ ಕಾಲೇಜ್ ಅಥವಾ ಕ್ಲಾಸ್ ರೂಮ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿದ್ದಾರೆ ಅಂತ. ಅಂದರೆ ಇಡೀ ಕತೆ ನರೇಟಿವೇ ಒಂಥರ ತರಗತಿ, ಅಂದರೆ ನಮ್ಮ ಕಾಲೇಜ್ಗೆ, ನಮ್ಮ ತರಗತಿಗೆ ಈ ಹುಡುಗ ಬಂದ, ಏನೇನಾಯಿತು, ನಾವು ಈ ಘಟನೆನ ಹೇಗೆ ನೋಡಿದ್ವಿ ಅಂದರೆ ಆ ಧಾಟಿಲಿ ಬರೆದ್ಬಿಟ್ಟಿದ್ದಾರೆ. ಅವ್ನ ಪಾಯಿಂಟ್ ಆಫ್ ವ್ಯೂ ಹೋದರೆ ಬೇರೆ ಥರ ಸಿನಿಮಾ ಆಗುತ್ತೆ. ಏನು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡಿದ್ರು ಅದೇ ಪಾಯಿಂಟ್ ಆಫ್ ವ್ಯೂ ನಾವು ಫಾಲೋ ಮಾಡಿದ್ವಿ. ಮೊದಲಿಗೆ ನಾನು ಶಶಾಂಕ್ ಇದನ್ನ ಕುಳಿತು ದೀರ್ಘವಾಗಿ ಚರ್ಚೆ ಮಾಡ್ತಾ ಹೋದ್ವಿ. ಕೊನೆಗೆ ಇಲ್ಲ, ಇದು ನಾವು ಇಬ್ಬರೇ ಕುಳಿತು ಮಾಡುವಂತ ಕೆಲಸ ಅಲ್ಲ, ಇನ್ನೊಂದಷ್ಟು ಜನ ನಮ್ಗೆ ಈ ಟೀಮಲ್ಲಿ ಬೇಕಾಗತ್ತೆ, ರೈಟಿಂಗ್ ಟೀಮಲ್ಲಿ ಅಂತ ನಾವು ಯೋಚನೆ ಮಾಡಕ್ ಹೊರಟಾಗ ಬರೀ ಡೈಲಾಗ್ ಬರೆಯೋಕೆನ ಅಂತ ಒಬ್ಬ ಇತ್ತು ಅಂದರೆ ಇನ್ನೊಂದು ಐಡಿಯಾ ಒಂದು ಸಿಗತ್ತೆ ಅಂತ. ಸೊ ಆಗ ಮಾಯಕೊಂಡ ಅಂತ ಹೆಸರು ಬಂತು. ನಾನು ಹೇಳಿದೆ ಶಶಾಂಕ್, ಮಾಯಕೊಂಡ ನೋಡು ಟ್ರೈ ಮಾಡ್ಬೋದು, ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡೋಣ. ಬಟ್ ಅವನು ಮೋಸ್ಟ್ಲಿ ಯಾವ್ದಾದ್ರು ಬೇರೆ ಕತೆ ಆಗಿದ್ರೆ ಡೆಫಿನೆಟ್ಲಿ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ತೇಜಸ್ವಿ ಕತೆ ಅಂದ ತಕ್ಷಣ ಓಡಾಡಿ ಬಂದ. ತೇಜಸ್ವಿಯ ಕ್ವರ್ಕ್ ಇದೆಯಲ್ಲ ಅದನ್ನು ಸಖತ್ತಾಗಿ ರೆಪ್ಲಿಕೇಟ್ ಮಾಡ್ತಾನೆ ಬೇಕಾದ್ರೆ ಇವನು. ಅಂದರೆ ಸಖತ್ತಾಗಿ ಹಿಡಿತಿದ್ದ. ಸೀನ್ ಪ್ರಿಪೇರ್ ಆಗಬೇಕು ನಾಳೆಗೆ ಅಂದಾಗ ಓಕೆ ಮಾಯಕೊಂಡನ ಕರಿತಿದ್ವಿ ಗುರು, ಇದನ್ನು ಸ್ವಲ್ಪ ಬೆಟ್ರ್ ಮಾಡಿಕೊಡು ಗುರು ಅಂದಾಗ ಅವನು ಹೊಸ ಥರ ಬರ್ಕೊಡ್ತಿದ್ದ, ಇನ್ನೂ ಮಜಾ ಕೊಡ್ತಿತ್ತು. ಆ್ಯಕ್ಟ್ರಸ್ಗೆಲ್ಲ ಅದು ಭಾಳ ನನಗೊಂದು ಸಖತ್ ಎನರ್ಜಿ ಕೊಡೋದು ಅದನ್ನು. ಓಕೆ ಇದು ಸೀನ್ ಬೆಟ್ರ್ ಆಯಿತು ಅಂತ. 2019 ಅಕ್ಟೋಬರ್ ಟೈಮಲ್ಲಿ ನಾನು ಶಶಾಂಕ ನಮ್ಮಲ್ಲಿ ಸುಮ್ಮನೆ ಕೂತ್ಕೊಂಡು ಎಲ್ಲಿಂದ ದುಡ್ಡು ತರೋದನ್ನು ಯೋಚನೆ ಮಾಡ್ತಾಯಿದ್ವಿ. ಸೊ ಒಂದು ಸಣ್ಣ ಲಿಸ್ಟು ಯಾರ ಹತ್ರ ಪ್ರೊಡ್ಯೂಸ್ ಮಾಡಿಸ್ಬೋದು ಏನು. ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇದು. ಯಾರೋ ನಮಗೊಂದು ನಂಬರ್ ಕೊಟ್ಟರು. ಈಗ ಹೋಗಿ ಒಬ್ಬರು EP ಇದ್ದಾರೆ, ಇನ್ನೊಬ್ಬ ದೊಡ್ಡ ಪ್ರೊಡ್ಯೂಸರ್ EP ಅವರು ನಿಮಗೆ ಕತೆ ಕೇಳ್ತಾರೆ, EP ಕೇಳ್ತಾರೆ, ಆಮೇಲೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡಿಸ್ತಾರೆ. ಸೊ ಏನು ಸಬ್ಜೆಕ್ಟು ಅಂತ ಕೇಳಿದ್ರು, ಡೇರ್ಡೆವಿಲ್ ಮುಸ್ತಫಾ ಅಂತ ಕತೆ, ಇದು ತಮಿಳ್ ಸಣ್ಣ ಕತೆ ಆಧಾರಿತ. ಆರ್ಟ್ ಫಿಲಮಾ? ಹೌದು, ಸಿನಿಮಾನೇ ಆರ್ಟ್ ಅಲ್ವಾ, ಅದೇ ಥರ ಅಂತ ಹಿಡ್ಕೊಳ್ಳಿ ಅಂತ. ಏನು ಫೈಟ್ ಇದೆಯಾ, ಐಟಮ್ ಸಾಂಗ್ ಎಲ್ಲ ಇದೆಯಾ? ಇಲ್ಲ, ನಮ್ಮ ಹತ್ರ ಅವತ್ತೆಲ್ಲ ಏನೂ ಬರ್ದಿಲ್ಲ. ಮೀನ್ಸ್ ಕಾಲೇಜಲ್ಲಿ ನಡೆಯೋಕತ್ತೆ, ನಾವು ಓದಿದ ಕಾಲೇಜಲ್ಲಂತೂ ಐಟಮ್ ಸಾಂಗ್ ನಾವು ನೋಡಿರಲಿಲ್ಲ ಯಾವತ್ತು. ಅಂದರೆ ತುಂಬ ಏನೇನು ಕ್ಲೀಶೇಡಾಗಿ ನಡೀಬೋದು ಅದೆಲ್ಲ ನಡೀತು. ಬಟ್ ನಮಗೇನು ಪ್ರೊಡ್ಯೂಸರ್ ಅಂತೂ ಸಿಗಲಿಲ್ಲ. ನಮ್ಮ ರೈಟಿಂಗ್ ಟೀಮಲ್ಲೇ ಒಬ್ಬರು ಭೀಮರಾವ್ ಅಂತ ಇದ್ರು. ಅವ್ರು ಹೇಳಿದ್ರು, ನಾನೊಂದು 10 ಲಕ್ಷ ಹಾಕ್ತೀನಿ, ನಿಮ್ಗೆ ಯಾರೋ ಪ್ರೊಡ್ಯೂಸರ್ ಸಿಕ್ಕರೆ ನನ್ನ ಕಡೆಯಿಂದನೂ ಒಂದು 10 ಲಕ್ಷ ಬರುತ್ತೆ, ನಾನು ಕೊಡ್ತೀನಿ ನಿಮಗೆ ಅಂತ. ಇದು ಶಶಾಂಕಿಗೆ ಸ್ಟ್ರೈಕ್ ಆಯಿತು. ಈಗ ಭೀಮ 10 ಆಗ್ತಾನೆ ಅಂದರೆ ಇನ್ನೊಂದು 5 ತರೋಣ, ಇನ್ನೊಂದು 10 ತರೋಣ, ಆ ಥರ ಒಂದಿಷ್ಟು ಕ್ರೌಡ್ ಫಂಡಿಂಗ್ ಮಾಡೋಣ. ಎಂಥ ಒಳ್ಳೆ ಐಡಿಯಾನೋ ಇದು. ಹಾಂ ತೆಗೀರಿ, ಎಲ್ಲ 2 ರೂಪಾಯಿ ತೆಗೀರಿ. ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದೆ, ಡೀಟೇಲಾಗಿ ಆನೆಸ್ಟಾಗಿ ಹಾಕಿದೆ, ಈ ಥರ ಒಂದು ದೊಡ್ಡ ರೈಟರ್ ಕತೆನ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ನನ್ನ ಶಾರ್ಟ್ ಫಿಲ್ಮ್ಸ್ನ ನೋಡಿರೋರು, ನನ್ನ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಟ್ರಸ್ಟ್ ಇರೋರು ಮುಂದೆ ಬರ್ಬೋದು ಅಂತ. ಅದು ಅಂದರೆ ನನ್ನ ಬಳಗದಲ್ಲಿ ತುಂಬ ಜನ ಶೇರ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅದೇನು ಟಚ್ ಆಯಿತೋ ಏನೋ. ಮಾರನೇ ದಿನ ಎದ್ದು ನೋಡಿದ್ರೆ ಒಂದು 80 ಇಮೇಲ್ ಬಂದುಬಿಟ್ಟಿತ್ತು. ಓಕೆ, ನಾವು ಇಂಟ್ರೆಸ್ಟೆಡ್ ಇದ್ದೀವಿ ಅಂತ. ಅದು ಹೋಗ್ತಾ ದೊಡ್ಡದಾಗ್ತಾ ಇತ್ತು. ಒಂದು 150 ಜನ ನಾವು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಅಂತ ಹೇಳಿದ್ರು. ಅದೇನಾಗೋಯ್ತು, ಒಂದು ವಾರ 15 ದಿನ ಹಂಗೆ ಒಂದು 30-35 ಲಕ್ಷ ಓತ್ ಮಾಡೋಕ್ಕೆ ಶುರು ಮಾಡೋದು. ಮೀನ್ಸ್ ಜನ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಒಂದು ಗ್ರೂಪ್ ಆಫ್ ಫ್ಯಾನ್ಸು, ತೇಜಸ್ವಿ ಅವರ ಅಭಿಮಾನಿಗಳೇ ತುಂಬ ಜನ ಇದ್ದರು. ಅವರೆಲ್ಲ ಸೇರಿ ಅಂದರೆ ಒಂಥರ ಐತಿಹಾಸಿಕ ಘಟನೆ. ಫ್ಯಾನ್ ಕಮ್ಯುನಿಟಿ ಮುಂದೆ ಬಂದು ನಾವು ಅವ್ರ ಕಥೆನ ಸಿನಿಮಾ ಮಾಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅಂದರೆ ಒನ್ ಆಫ್ ದ ರೇರೆಸ್ಟ್ ಇನ್ಸಿಡೆಂಟ್ಸ್ ಅನ್ಸುತ್ತೆ ಇನ್ ದ ವರ್ಲ್ಡ್ ಆಫ್ ಸಿನಿಮಾ. ಒಬ್ಬ ಆಥರ್ ಫ್ಯಾನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡ್ತಾ ಇರೋದು, ಇಟ್ ಈಸ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಆಮೇಲೆ ಆ್ಯಕ್ಚುಲಿ ಮಜಾ ಏನಂದರೆ ನಾವು ಶೂಟಿಂಗ್ ಶುರು ಇನ್ನೂ ಶುರು ಆಗೋಗಿತ್ತು. ನವಂಬರ್ 29ನೇ ತಾರೀಕು 2019 ನಾವು ಶೂಟಿಂಗ್ ಶುರು ಮಾಡಿದ್ದು. ರೈಟ್ಸ್ ಮಾತುಕತೆ ಆಗಿದೆ, ದುಡ್ಡು ಹಂಚ್ತಾ ಇದ್ದೀವಿ, ಬಟ್ ಇನ್ನೂ ರೈಟ್ಸ್ ಇಲ್ಲ. ನೀನು ಧೈರ್ಯ ಮೆಚ್ಚಬೇಕಣಯ್ಯ. ಈ ಸರಿ ಶೌರ್ಯ ಪ್ರಶಸ್ತಿಗೆ ನಿನ್ನ ಹೆಸರನ್ನ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಸೊ ಇನ್ನೊಂದು 2 ದಿನ ಶೂಟಿಂಗ್ ಶುರು ಆಗಬೇಕು. ಇಡೀ ಟೀಮ್ ಬಂದುಬಿಟ್ಟಿದೆ. ಒಂದು 15-20 ಜನ ಮೈಸೂರಲ್ಲಿ ಇದ್ದೀವಿ ನಾವು. ಸೊ ಆಮೇಲೆ ಶಶಾಂಕ್ ಇದಕ್ಕೆ ಒಂದು ಸತಿ ಮೂಡಿಗೆರೆಗೆ ಹೋಗಿ ಇನ್ನೊಂದು ಶೂಟಿಂಗ್ 2-3 ದಿನ ಇದೆ ಅಂದಾಗ ಅವ್ರ ಹತ್ರ ಮಾತಾಡಿ ಆಮೇಲೆ ಅಲ್ಲಿಂದ ರೈಟ್ಸ್ ತೊಗೊಂಡ್ಬಂದಿದ್ದು. ಸೊ ಅದೊಂಥರ ಆ ರೈಟ್ಸ್ ತೊಗೊಳೋದೊಂಥರ ಹೆಂಗೆ ಅಂತ ಒಂಥರ ಆಕ್ಸಿಜನ್ ಇದ್ದಂಗೆ. ಈಗ ಇನ್ಕೇಸ್ ಸಿಗಲಿಲ್ಲ ಅಂದರೆ ಹೆಂಗೆ, ಅವ್ರು ಕೊಡೋಣ ಅಂದರೆ ಹೆಂಗೆ, ಅವ್ರು ಇನ್ಕೇಸ್ ಜಾಸ್ತಿ ಕೇಳ್ಬಿಟ್ರೆ ಹೆಂಗೆ, ಆ ಥರ ಏನೇನೋ ಡೌಟ್ಗಳು. ಸೊ ಹಂಗಿದ್ದಾಗ ಮೀನ್ಸ್ ಅದೊಂದು ಸ್ವಲ್ಪ ಹೆದರಿಕೆ ಇತ್ತು. ನಾನು ನಾಳೆ ಶೂಟಿಂಗ್ ಶುರು ಆಗಬೇಕು ಅಂತಿದ್ದಾಗ ಅವ್ನು ಇವತ್ತು ರೈಟ್ಸ್ ತಂದಿದ್ದು. ಬಟ್ ಭಯಂಕರ ಅದೇ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನಮ್ಮ ಕತೆ ಥ್ರಿಲ್ಲರ್ ಅಲ್ಲ, ನಮ್ಮ ಕತೆ ಮಾಡ್ಕೊಂಡು ಹೋಗಿದ್ದು ಇದು ಸಖತ್ ಥ್ರಿಲ್ಲಿಂಗು. ರಾಜೇಶ್ವರಿ ಮೇಡಮ್ಮು ಶಾವಿಗೆ ಬಾತು ಬ್ಯೂಟಿಫುಲ್ ಕಾಫಿ ಬೇರೆ ಕೊಟ್ಟರು. ಒಂದು ಸ್ವೀಟ್ ಬಾಕ್ಸ್ ಬೇರೆ ಕೊಟ್ಟಿದ್ದಾರೆ. ಸೂಪರ್. ಓ, ನೀವೇ ಏನ್ರಿ ಸಿನಿಮಾ ಡೈರೆಕ್ಟ್ರು? ಗಡ್ಡ ಕೂದಲು ಎಲ್ಲ ಚೆನ್ನಾಗೇ ಬಿಟ್ಟಿದ್ದೀರಾ. ನಿಮ್ಮ ಸಿನಿಮಾದವ್ರಿಗೆ ಕರ್ವಾಲೋ ಜುಗಾರಿ ಕ್ರಾಸ್ ಬಿಟ್ರಿ ಇನ್ನೇನಿಲ್ಲ ರೀ. ಎಲ್ಲಿ ಕುಡಿಯೋದು? ಸರ್, ಓ ಪರವಾಗಿಲ್ಲ ರೀ. ಈ ಕಥೆನ ಯಾರೋ ಸಿನಿಮಾ ಮಾಡ್ತೀನಿ ಅಂತ ಬಂದಿರಲಿಲ್ಲ. ವೆರಿ ಗುಡ್, ವೆರಿ ಗುಡ್. ಕಾಸ್ಟಿಂಗ್ ಪ್ರೋಸೆಸ್ಸು ಅಂದರೆ ತುಂಬ ಅಂದರೆ ಚಾಲೆಂಜು ಮತ್ತು ನನಗೆ ತುಂಬ ಇಷ್ಟದ ಕೆಲಸ. ನಾನೇನು ನಂಬೋದು ಅಂದರೆ ಕಾಸ್ಟಿಂಗ್ ಸರಿಯಾಗಿಬಿಟ್ರೆ ಅರ್ಧ ಕೆಲಸ ಮುಗಿದೋಯ್ತು ಅಂತ. ಪೋಸ್ಟರ್ ಮಾಡಿ ಒಂದಷ್ಟು ಜನಕ್ಕೆ ಹಂಚಿದ್ವಿ. ಇದರಲ್ಲಿ ಪೋಸ್ಟರಲ್ಲಿ ಕ್ಲೀನಾಗಿ ಮೆನ್ಷನ್ ಆಗಿತ್ತು 16 to 20 year olds ಅಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ನ ಮಾತ್ರ ಹುಡುಕ್ತಾ ಇದೀವಿ ನಾವು ಅಂತ. ಅಂದರೆ ಒಂದು 3000 ರೆಸ್ಪಾನ್ಸಸ್ ಬಂತು. ಆದಿನಾರಾಯಣ ಎಮರ್ಜೆನ್ಸಿ ಮೀಟಿಂಗ್. ಪಾಕಿಸ್ತಾನ್ ಕ್ರಿಕೆಟರ್ ಇಮ್ರಾನ್ ಖಾನ್ ಅವ್ನು ಹೆಂಗಿರುವಾಗ ಫೋಟೋ ಒಂದು ಇದೆ. ಸೊ ನಾವು ಅಂದರೆ ಅದನ್ನ ಹಿಡ್ಕೊಂಡು ತಿರುಗ್ತಾ ಇದ್ವಿ ನಾವು. ತುಂಬ ಕಾಲೇಜಸ್ಗೆ, ಈ ಶಿವಾಜಿನಗರ ಕಡೆ, ಈ ಮೈಸೂರಲ್ಲಿ ಮಂಡಿ ಮೊಹಲ ಅಲ್ಲಿರೋ ಕಾಲೇಜಸ್ಗೆ ಆಡಿಷನ್ ಮಾಡೋದು, ಅಥವಾ ಅಲ್ಲಿ ಫೋನ್ ಮಾಡಿ ಆಡಿಷನ್ಗೆ ಬರ್ಬೋದಾ ಅಂತ ಕೇಳೋದು. ನಮ್ಮ ಸದನ್ ಮತ್ತು ಭೀಮರಾವ್ ಅಂತೆಲ್ಲ ಇದ್ದರು, ಅವರು ಕಾಲೇಜ್ಗೆ ಹೋಗಿ ಆಡಿಷನ್ ಪೋಸ್ಟರ್ ಹಂಚೋದು. ಅದರಲ್ಲೂ ಅಷ್ಟು ಆ್ಯಕ್ಚುಲಿ ವರ್ಕೌಟ್ ಆಗ್ತಿರ್ಲಿಲ್ಲ. ಸೊ ಇನ್ನೇನು ಗುರು ಮಾಡೋದು ಅಂದರೆ ಎಲ್ಲ ಅಂದರೆ ನೆಕ್ಸ್ಟ್ ಅದೇ ಬೇರೆ ಬೇರೆ ಊರಿಗೆಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಮೈಸೂರಿಗೆ ಹೋದ್ವಿ ಆ್ಯಂಡ್ ಬೆಳಗಾಂಗೆ ಹೋದ್ವಿ. ಯಾರು ಅಂದರೆ ಇದರ ಲುಕ್ಸ್ ಇರುತ್ತೆ, ಅಥವಾ ಲುಕ್ಸ್ ಇರುತ್ತೆ, ಧೈರ್ಯ ಇರುತ್ತೆ, ಬಟ್ ಕಮಿಟ್ಮೆಂಟ್ ಇರಲ್ಲ. ಅಂದರೆ ತುಂಬ ಜನ ಮೀಟ್ ಮಾಡಿದ್ವಿ. ಕರೆಕ್ಟಾಗಿ ಅಂದರೆ ಒಂಥರ ಹಿಟ್ಟಿಂಗ್ ದ ನೈಲ್ ಆನ್ ದ ಹೆಡ್ ಥರ ಸಿಗ್ತಾ ಇಲ್ಲ ನಮಗೆ. ಎಲ್ಲಿ ಸಿಕ್ಕು ಸರ್ ಇವ್ರಿಗೆ? ಸತೀಶ್ ಬೈಕಾಡಿ ಅಂತ ಒಬ್ಬರು ಸರ್ ಇದ್ದಾರೆ. ಅವ್ರ ಪ್ರೊಫೈಲಲ್ಲಿ ಒಂದು ಹುಡುಗನ ಫೋಟೋ ಇತ್ತು. ಈ ಹುಡುಗ ಯಾರಿರ್ಬೋದು, ಅವ್ರ ಮಗ ಇರ್ಬೋದಾ ಅಂತ ಅಂದ್ಕೊಂಡು ಸುಮ್ಮನೆ ಗೆಸ್ ವರ್ಕ್ ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ ಹುಡುಗನ ಸಿಕ್ತು. ಅವನು ಲಕ್ಕಿಲಿ ಆ್ಯಕ್ಟ್ರೇ ಆಗಿದ್ದ. ಹೀಗೆ ಒಂದು ಆಕ್ಸಿಡೆಂಟಲ್ ಕಾಸ್ಟಿಂಗ್ ಮೂಲಕ ಶಿಶಿರ್ ಬೈಕಾಡಿ ಆ್ಯಸ್ ಮುಸ್ತಫಾ ಈ ಫಿಲ್ಮಲ್ಲಿ ನಿಮಗೆ ಕಾಣಿಸ್ತಾನೆ. ಅಪ್ಪಂಗೆ ಥ್ಯಾಂಕ್ಸ್ ಹೇಳ್ಬೇಕಿದ್ದಕ್ಕೆ ನಾನು ಹಿಂಗೆ ಸೆಲೆಕ್ಟ್ ಆಗಿದ್ದು. ನಾನು ಅಂದರೆ ಆಡಿಷನ್ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ನನಗೆ ಯಾವ ಸಂಗೀತನೂ ಬರಲ್ಲ. ಅರೈಸ್ಕಿ ಯಾವನ ಹೆಸರು ಕೊಟ್ಟವನು? ಅರೈಸ್ಕಿ ಯಾವನ್ನ ಹೆಸರು ಕೊಟ್ಟವನು? ನಂದು ಕಲ್ಚರ್ ಬೇರೆ ಇತ್ತು. ನಾನು ಬೆಳೆದು ಬಂದಿದ್ದ ರೀತಿ ಅದೆಲ್ಲ ಚೇಂಜ್ ಇತ್ತು. ಮುಸ್ತಫಾ ಕ್ಯಾರೆಕ್ಟರ್ಗೆ ಬೇರೆ ರೀತಿ ಕಲ್ಚರ್ನ ಸ್ಟಡಿ ಮಾಡಬೇಕಿತ್ತು. ಇರ್ಫಾನ್ ಬೈ ಏನು ಮಾಡಿದ್ರು, ಒಂದಿನ ನಮಾಜ್ ಕರ್ಕೊಂಡು ಹೋಗ್ತೀನಿ, ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿದ್ರು. ಅದು ಒಂದೇ ದಿನ, ಅಂದರೆ ಬೆಳಗ್ಗೆ ಹೇಳ್ಕೊಟ್ರು, ನಾವು ಮಧ್ಯಾಹ್ನ ಹೊರಟ್ವಿ. ಸೊ ಹೊರಟಾಗ ನನಗೆ ಕಂಪ್ಲೀಟ್ ಏನೂ ಗೊತ್ತಿರಲಿಲ್ಲ ನಮಾಜ್ ಹೆಂಗೆ ಮಾಡೋದು ಅಂತ. ಅವ್ರು ಏನು ಹೇಳ್ಕೊಟ್ಟಿದ್ರು ಅದೇ, ಅಂದರೆ ಅಷ್ಟೇ ಫೈನಲ್ಲು. ನನಗೆ ಸ್ಟಾರ್ಟಿಂಗು ವಜು ಅಂತ ಮಾಡ್ತಾರೆ, ಅದನ್ನೆಲ್ಲ ಮಾಡಿದೆ. ಆಮೇಲೆ ಮೇಲ್ಗಡೆ ನಮಾಜ್ಗೆ ಹೋದಾದ್ಮೇಲೆ ನನಗೆ ಮರ್ತೋಯ್ತು ಹೆಂಗೆ ಮಾಡೋದು ಅಂತ. ಒಬ್ಬ ನನ್ನ ಪಕ್ಕ ಇದ್ದ, ನಾನೇನೋ ಒಂದು ತಪ್ಪು ಮಾಡಿಬಿಟ್ಟೆ. ಅವ್ನು ನನ್ನ ಗುರಾಯಿಸ್ದ. ನನಗೇನು ಮಾಡಬೇಕು, ನಾನೇನಾದ್ರು ಎದ್ದು ಓಡೋಗ್ಬಿಡ್ಲಾ, ಅಥವಾ ನಾನು ಇಲ್ಲಿಗೆ ಬಂದಿದ್ದೇ ತಪ್ಪ?
ಆಮೇಲೆ ಇರ್ಫಾನ್ ಬೈಗೆ ಒಂದು ಏನು ಮಾಡಿದೆ ಇರ್ಫಾನ್ ಬೈ ನಾನು ಸಣ್ಣದಾಗಿ ಕೇಳಿದೆ, ಸುಮ್ಮನಿರು ಅಂದರು. ಆಮೇಲೆ ಹಾಗೆ ಡೀಸೆಂಟಾಗಿ ಎಲ್ಲರನ್ನೂ ನೋಡ್ಕೊಂಡು ಏನೇನು ಮಾಡ್ತಾರೆ ಹಂಗೆ ಮುಗಿಸ್ಕೊಂಡು ಆಚೆ ಬಂದಿದ್ದಾಯಿತು. ಆಗ್ತಿದ್ದ ಅನಾಹುತ ತಪ್ಪಿಸಿದ್ದಕ್ಕೆ ಎಲ್ಲರೂ ಮುಸ್ತಫಂಗೆ ಬೆನ್ ತಟ್ಟಿದ್ದು. ಆದಿತ್ಯ ನನಗೆ ಬಿಫೆಸಲ್ಲಿ ಸಿಗ್ತಾನೆ. ಅಲ್ಲಿ ನೋಡಿದಾಗಲೇ ಓಕೆ ಒಂದು ರಿಜಿಸ್ಟರ್ ಆಗಿರುತ್ತೆ ತಲೆಯಲ್ಲಿ, ಓಕೆ ಇವನು ಅಂದರೆ ಅವನು ಆ್ಯಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿರ್ತಾನೆ ಮೋಸ್ಟ್ಲಿ ಅವಾಗ. ಸೊ ನಾವಿಲ್ಲಿ ಕಾಸ್ಟಿಂಗ್ ಕಾಲ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಅದರಲ್ಲಿ ಆದಿತ್ಯ ಕೂಡ ಇರ್ತಾನೆ. ಒಂದು ಫೋಟೋಸ್ ಎಲ್ಲ ನೋಡ್ತೀನಿ, ಅಂದರೆ ಸಖತ್ ಸೂಟಬಲ್ ಆಗಿದ್ದಾನೆ ಕ್ಯಾರೆಕ್ಟರ್ಗೆ. ನೋಡಿದ ತಕ್ಷಣ ಓಕೆ ರಾಮಾನುಜ ಅಯ್ಯಂಗಾರಿ ಅಂತ ನೋಡಿದ ತಕ್ಷಣ ಓಕೆ ಇವನು ಆದಿತ್ಯಂಗೆ ಒಂದು ನಾಮ ಬೆಳೆದು ಹೇಗಿರುತ್ತೆ, ಓಕೆ ಇವನು ರಾಮಾನುಜ ಅಯ್ಯಂಗಾರಿ ಫಿಕ್ಸ್ ಆಗ್ಬೋದು ಅಂತ ಆಸೆ ಇರುತ್ತೆ. ಓಕೆ ಒಂದ್ಸತಿ ಮೀಟ್ ಮಾಡೋಕ್ಕೆ ಕರಿತೀನಿ. ಅಂದರೆ ಸ್ವಲ್ಪ ನಾನು ಫೋಟೋಸ್ ಇರೋದಕ್ಕಿಂತ ಸ್ವಲ್ಪ ಬೇರೆ ಥರ ಇರ್ತಾನೆ. ಅಂದರೆ ನೋಡಿ ನನಗೆ ಅವನ್ನ ತೊಗೋಬೇಕು, ಆದರೆ ತೊಗೊಳಕ್ಕಾಗಲ್ಲ. ಏಜ್ ಅಂದರೆ ಸ್ವಲ್ಪ ಏಜ್ ಥರ ಕಾಣ್ತಿದೆ, PUC ಹುಡುಗನ ಥರ ಕಾಣಿಸ್ತಲ್ಲ. ಇಲ್ಲ ಆದಿತ್ಯ, ನಾವು ಚಿಗುರು ಮೀಸೆ ಹುಡುಗರು ಬೇಕಾಗಿದ್ದಾರೆ ಅಂತ ಪೋಸ್ಟರ್ ಹಾಕಿದ್ವಿ. ನೀವು ನಾನು ಅಂದ್ಕೊಂಡಿದ್ದಕ್ಕಿಂತ ಒಂದು 10 ವರ್ಷ ಮುಂದೆ ಬಂದ್ಬಿಟ್ಟಿದ್ದೀರಾ. ನಿಮ್ಮಲ್ಲಿ ಯಾಕೋ ಆ ಇನ್ನೋಸೆನ್ಸು ಕಾಣಿಸ್ತಾ ಇಲ್ಲ, ಹಾಗಾಗಿ ಏನೋ ಕಷ್ಟ ಆಗ್ಬೋದನೋ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಡಿಷನ್ ಎಲ್ಲ ಮಾಡಿದ್ವಿ. ಆಡಿಷನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಓಕೆ ನೀನಾಗಲ್ಲ ಗುರು, ನೀನು ಒಂದು 3-4 ವರ್ಷ ಇದ್ದಾಗ 3-4 ವರ್ಷ ಹಿಂದೆ ಇದ್ದಲ್ಲ ಈ ಫೋಟೋ ತೋರಿಸ್ಬಿಟ್ಟು ಈ ಹುಡುಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಸಣ್ಣ ಆಸೆ ತೋರಿಸಿದ್ದೆ. ನಾನು 10 ವರ್ಷದ ಹಿಂದಿನ ಫೋಟೋ ತೆಗೆದು ನನಗೆ ಈ ಥರ ಇರೋನು ನಿಮ್ಮ ಗ್ರೂಪಲ್ಲಿ ಯಾರ ಇದ್ದಾರ ರೀ ಶಶಾಂಕ್ ಅಂತ ಹಿಂಗಂದೆ. ನಾನೇ ಮಾಡ್ತೀನಿ ಅದನ್ನು ಅಂತ ಅವನು ಡೆಡಿಕೇಟೆಡ್. ನಾನು ಅಷ್ಟೇನೋ ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ದ. ನಿಮ್ಮ ಕಣ್ಣು ಮುಂದೆನೇ ಕೂತಿದ್ದೀನಿ, ನನ್ನ ಇಮೇಜನ್ನು ನನಗೆ ತೋರಿಸ್ತಾ ಇದ್ದೀರಾ ಹೀಗೆಲ್ಲ ಹೇಳಿದೆ. ಸುಮಾರು ದಿನ ಆದಮೇಲೆ ಬೇರೆ ಬೇರೆ ಹುಡುಕ್ತಾ ಇದ್ವಿ, ಯಾರೂ ಸಿಗಲಿಲ್ಲ. ಒಂದಿನ ಮತ್ತೆ ಆಡಿಷನ್ಗೆ ಕರೆದೆ. ಈ ಸತಿ ಆಡಿಷನ್ಗೆ ಅವನು ಶ್ಯೂರ್ ಶಾಟ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದ ಅನ್ಸುತ್ತೆ. ನೀಟಾಗಿ ಒಂದು ಹಳೆ ಫಾರ್ಮಲ್ ಶರ್ಟು ಪ್ಯಾಂಟು ನಾಮ ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ. ಯಾವ ದರಿದ್ರ ಆಟ ಗುರು ಫುಟ್ಬಾಲು, ಅದಕ್ಕೊಂದು ಆಟ ಅಂತಾರ. ಯಾವ ಕೈಲ ಒದಿಸ್ಕೋಬೇಕು, ತುಳಿಸ್ಕೋಬೇಕು, ಮಂಡಿ ತರ್ಸ್ಕೋಬೇಕು. ಅದು ಅಲ್ಲದೆ ಫುಟ್ಬಾಲ್ ಆಡಿ ನಾವು ಉದ್ದಾರ ಆಗೋದು ಅಷ್ಟರಲ್ಲೇ ಇದೆ. ಓಕೆ ಇವನು ಇಷ್ಟು ಡೆಡಿಕೇಟೆಡ್ ಆಗಿದ್ದಾನೆ ಅಂತಂದರೆ ಓಕೆ ಇವನೇ ರಾಮಾನುಜ ಅಯ್ಯಂಗಾರಿ ಅಂತ ಫಿಕ್ಸ್ ಮಾಡಿಬಿಟ್ಟೆ. ನನಗೆ ಒಬ್ಬ ನೋಡಿದ ತಕ್ಷಣ PUC ಹುಡುಗನ ಥರ ಕಾಣಿಸ್ಬೇಕು. ಅಂದರೆ ಮಿನಿಮಮ್ ಒಂದು 7-8 kg ಕಮ್ಮಿ ಆಗ್ಬೇಕನ್ಸತ್ತೆ ನೀನು, ಸಾಧ್ಯ ಆದರೆ ಆಗು ಅಂತ. ನಾನು ನೋಡ್ತೀನಿ ಕಣ್ಮುಂದೆ ಸಡನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದ್ದ, ಸೆಲ್ಫೀಸ್ ಕಳಿಸ್ತಾ ಇದ್ದ. ಓಕೆ ಇಷ್ಟು ಡೆಡಿಕೇಟೆಡ್ ಆ್ಯಕ್ಟ್ರು ನಮಗೆ ಸಿಗ್ತಾನೆ, ಮತ್ತು ಇಷ್ಟು ಟೈಮ್ ಕೊಡೋವಂಥ, ಇಷ್ಟು ಅಂದರೆ ಪಾತ್ರಕ್ಕೆ ಪೋಷಣೆ ಮಾಡೋವಂಥ ಆ್ಯಕ್ಟ್ರ್ ಸಿಗ್ತಾನೆ ಅಂತಂದರೆ ವೈ ನಾಟ್ ಇವನೇ ರಾಮಾನುಜ ಅಯ್ಯಂಗಾರಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಪೂರ್ತಿ 563 ದಿನ ದಿನನಿತ್ಯ 4 ಬಾರಿ ತರಕಾರಿ ತಿನ್ಕೊಂಡಿದ್ದೆ. ಅಯ್ಯಂಗಾರಿ ಚಡ್ಡಿಲ್ ಬೇರೆ ಗಿರಿಯಾದ್ರೆ ಮಾಡ್ಕೊಂಡ್ಯಾ? ನಂಗೆ ತುಂಬ ಕಷ್ಟ ಆಗಿದ್ದಂದ್ರೆ, ನಾನು ಏನು 10 ವರ್ಷ ಹಿಂದೆ ಇವಾಗ ಒಂದು 18-20 ಯುವಕರ ಒಂದು ಇನೋಸೆನ್ಸ್ ಇರುತ್ತಲ್ಲ, ಆ ಇನೋಸೆನ್ಸ್ ಹಿಡಿಯೋದು ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ರಮಾಮಣಿ ಅಂತ ಒಂದು ಪಾತ್ರ ಬರೆದ್ಬಿಟ್ಟಿದ್ವಿ. ಅದು ತೇಜಸ್ವಿ ವರ್ಲ್ಡಲ್ಲಿ ಇರಲಿಲ್ಲ. ತೇಜಸ್ವಿ ವರ್ಲ್ಡಲ್ಲಿ ಬರೀ ಕ್ಲಾಸ್ ಮುಂದೆ ಹುಡುಗಿಯರು ಇರ್ತಾರೆ ಅಂತ ಬರೆದಿದ್ರು. ಓಕೆ ನಾವು ಹುಡುಗಿರಿಗೆಲ್ಲ ಹೆಸರು ಕೊಟ್ಟಾಗ ರಮಾಮಣಿ ಅಂತ ಒಬ್ಬಳು ಒಂದು ಹುಡುಗಿ ಇರ್ತಾಳೆ. ಅಂದರೆ ಮಾಮೂಲಿ ಒಂದು ಕಾಲೇಜಲ್ಲಿ ಒಂದು ಕಾಲೇಜ್ ಕ್ರಶ್ ಅಂತ ಒಂದು ಹುಡುಗಿ ಇರ್ತಾಳಲ್ಲ, ಭಾಳ ಆ್ಯಕ್ಟಿವ್, ಭಾಳ ಮುದ್ದಾಗಿರುವಂಥ ಹುಡುಗಿ, ಅವಳು ರಮಾಮಣಿ ಅಂತ ಫಿಕ್ಸ್ ಆದ್ವಿ. ಅವಳನ್ನ ಕಾಸ್ಟಿಂಗ್ ಮಾಡೋದಂತೂ ತುಂಬ ಚಾಲೆಂಜ್ ಆಯಿತು. ಅಂದರೆ ಆ ಏಜ್ ಗ್ರೂಪ್ ಸಿಗೋ ಹುಡುಗಿರೆಲ್ಲ ಎಕ್ಸಾಮ್ ಇರೋದು, ಮನೇಲಿ ಕಳಿಸ್ತಿರಲಿಲ್ಲ, ಹೆಂಗಪ್ಪ ಹುಡುಕೋದು ಅಂತ. ಆಮೇಲೆ ಏನೇನೋ ಮಾಡಿ ಆಡಿಷನ್ ಮಾಡಿ ಒಂದು ಹುಡುಗಿನ ಫಿಕ್ಸ್ ಮಾಡಿದ್ವಿ. ಓಕೆ ಇವಳು ರಮಾಮಣಿಗೆ ಸೂಟ್ ಆಗ್ತಾಳೆ ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿದ್ರೆ, ಅವಳು ಲಾಸ್ಟ್ ಮಿನಿಟಲ್ಲಿ ಫಾರ್ ಸಮ್ ರೀಸನ್ ಅವಳು ಮಾಡೋಕ್ಕಾಗ್ತಿಲ್ಲ, ಅವ್ರ ಅಪ್ಪ ಅಮ್ಮ ಬಿಡ್ತಾಯಿಲ್ಲ ಫಾರ್ ಸಮ್ ರೀಸನ್. ಆದಿನಾರಾಯಣ ಎಮರ್ಜೆನ್ಸಿ ಮೀಟಿಂಗ್. ಸಡನ್ನಾಗಿ ಬರೋ ಕಾಂಟ್ಯಾಕ್ಟ್ನೆಲ್ಲ ಹುಡುಕಿ ಸಡನ್ನಾಗಿ ಡೆಸ್ಪರೇಟಾಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಅರ್ಜೆಂಟಾಗಿ ಬೇಕಾಗಿದೆ ಅದು ಇದು ಅಂತ ಹುಡುಕಿದ್ವಿ. ಎಲ್ಲಿ ನೋಡಿದ್ರು ಮತ್ತದೇ ರಿಪೀಟ್ ಪ್ರೊಫೈಲ್ಸ್ ಬರ್ತದೆ, ಅಥವಾ ತುಂಬ ಏಜ್ಡ್ ಆಗಿರೋವಂಥವ್ರು ಅಥವಾ ತುಂಬ ಚಿಕ್ಕವ್ರು ಬರ್ತದೆ ಹೊರತು ನಮಗೆ ಬೇಕಾಗಿರೋ ಏಜ್ ಗ್ರೂಪು ಸಿಗಲೇ ಇಲ್ಲ. ರಮಾಮಣಿ ಬೇಕನ್ನೋ ನಿಂಗೆ? ಶಶಾಂಕ್ ಅವ್ರದ್ದು ರಿಲೇಟಿವ್ ಮಗಳು ಒಬ್ರು, ಅಂದರೆ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್ ಅಂತ ಏನೋ ಕೇಳಿಸ್ತು. ನೆಪೋಟಿಸಮ್ ಅಲ್ಲ, ನನಗೆ ನಮ್ಮ ರಿಲೇಟಿವ್ ಮಗಳೊಬ್ಳು ನೋಡಿದ್ದೆ ಒಂದು ಫಂಕ್ಷನ್ಲಿ. ಚಿಕ್ಕ ಹುಡುಗಿ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಅನಿಸಿತ್ತು. ಫೋಟೋಸ್ ಕಳಿಸಿದಾಗ ಅಂದರೆ ಇಲ್ಲ ಇವರು ಅಂದರೆ ಮೇ ಬಿ ಸೂಟ್ ಆಗಲ್ಲ ಅಂತ, ಕೆಲವರು ಇಲ್ಲ ಇವರು ಸೂಪರಾಗಿ ಸೂಟ್ ಆಗ್ತಾರೆ ಅಂತಲ್ಲ. ಅಂದರೆ ಒಂದು ಪ್ರಾಪರ್ ಮಿಕ್ಸ್ಡ್ ಒಪಿನಿಯನ್ ಇತ್ತು ಫಸ್ಟ್. ಸರಿ ಟ್ರೈ ಮಾಡೋಣ ಅಂತ ಕರೆಸ್ ನೋಡ್ತೀನಿ. ಅವಳಿಗೇನು ಆ್ಯಕ್ಟಿಂಗ್ ಎಕ್ಸ್ಪೋಜರೇ ಇರಲಿಲ್ಲ ಲೈಫಲ್ಲಿ. ಸೊ ನಾವು ಅಂದರೆ ಹೆಂಗೆ ಇದು ಆಗುತ್ತಾ, ಇದು ಏನು ಸಖತ್ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಇದೆಯಲ್ಲ, ಇವ್ರಿಗೆ ಮಾಡ್ತಾರ ಇವರು ಅಂತೆಲ್ಲ. ಬಟ್ ಒಂದು ಆಡಿಷನ್ ಕೊಟ್ಲು, ಅಂದರೆ ನ್ಯಾಚುರಲ್ ಆಗಿ ಸಖತ್ತಾಗಿ ಮಾಡ್ತಿದ್ದಾಳೆ.
ನನಗಂತೂ ಶಾಕು, ಸರ್ಪ್ರೈಸು, ಖುಷಿ ಎಲ್ಲ ಆಗೋಯ್ತು. ರೀ ನಾನು ತಪ್ಕೋಬೇಡಿ, ತಪ್ಕೊಂಡ್ರೆ ತಿಮ್ಮಪ್ಪನ ಮೇಲೆ ಆಣೆ, ಸಾರಿ ಜೀಸಸ್ ಮೇಲೆ, ಅಯ್ಯೋ ಅಲ್ಲ ಮೇಲೆ ಆಣೆ, ನೀವು ಬೇಕಾದ ಒಂದ್ಸತಿ ನನ್ನ ಕೆನ್ನೆಗೆ ಬಾರಿಸ್ತೀನಿ. ಏನೋ ಒಂಥರ ಮ್ಯಾಜಿಕಲ್ ಅನಿಸ್ತು. ಅಂದರೆ ಅದು ಒಂಥರ ಕನ್ವೆನ್ಷನಲ್ ಆ್ಯಕ್ಟಿಂಗ್ ಥರನೂ ಇರಲಿಲ್ಲ, ಏನೋ ಒಂಥರ ಸಖತ್ ಕರೆಕ್ಟ್. ಅಂದರೆ ಅವ್ರು ಏನು ಮಾಡ್ತಿದ್ರು ಅದು ಕರೆಕ್ಟ್ ಅಂತ ಅನ್ಸ್ಬಿಡೋದು ನಮಗೆ. ಬೇಸಿಕಲಿ ಭರತನಾಟ್ಯ ಡ್ಯಾನ್ಸರ್ ಅಂತೆ, ಅದು ತುಂಬ ಹೆಲ್ಪ್ ಮಾಡ್ತೋ ಏನೋ ಗೊತ್ತಿಲ್ಲ. ಬಹಳ ಎಕ್ಸ್ಪ್ರೆಸಿವ್ ಇದ್ಲು, ಹೇಳಿದ್ರೆ ಟಕ್ ಟಕ್ ಅಂತ ಹೋಗ್ತಾ ಇದ್ಲು. ಅಂದರೆ ಸಮ್ವೇರ್ ವಿ ವರ್ ಬ್ಲೆಸ್ಡ್ ಟು ಗೆಟರ್ ಅಂತ ಕರೆಕ್ಟಾಗಿ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನು ಕರೆಕ್ಟಾಗಿ ಸೂಟ್ ಆಗೋ ಥರ ಅವ್ರು ಆ್ಯಕ್ಟ್ ಮಾಡ್ತಿದ್ರು. ತೆಂಕಿನ ಗಾಳಿ ಚೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿ ಗೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಲಾಸ್ಟ್ ಮೂಮೆಂಟಲ್ಲಿ ಸಖತ್ತಾಗಿರೋ ಕಾಸ್ಟಿಂಗ್ ಆಗೋಯ್ತಲ್ಲ ಅಂತ ಸಖತ್ ಕಾನ್ಫಿಡೆನ್ಸ್ ಬಂತು. ಹೀಗೆ ಪ್ರೇರಣಾ ರಮಾಮಣಿಯಾಗಿ ಸೆಲೆಕ್ಟ್ ಆದ್ಲು. ಮುಸ್ತಫಾ ಅಯ್ಯಂಗಾರಿ ಸಾರ್ಟ್ ಆಗಿಬಿಟ್ರೆ ಕಾಸ್ಟಿಂಗ್ ಸಾರ್ಟೆಡು, ಇನ್ನಿದ್ದು ಯಾರು ಹುಡುಗರಾದರೂ ಆಗುತ್ತೆ, ಸುಮ್ಮನೆ ಜೊತೆಗಿರೋದಲ್ವ ಅಂತ. ಆಮೇಲೆ ಒಂದಿನ ಸ್ಕ್ರೀನ್ ಪ್ಲೇ ವಿತ್ ಡೈಲಾಗ್ ವರ್ಷನ್ ಓದ್ತಾ ಇದ್ದೀನಿ, ಏನು ಸಿಕ್ಕಾಪಟ್ಟೆ ಡೈಲಾಗ್ಸ್ ಇದೆ. ನಾನು ಆ ಗ್ಯಾಂಗನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ ಅಂದ್ಬಿಟ್ಟು ಸಡನ್ನಾಗೆ ಇದಕ್ಕೆ ಒಳ್ಳೆ ಕಾಸ್ಟಿಂಗ್ ಆಗಲೇಬೇಕು ಅಂತ ಫಿಕ್ಸ್ ಆದೆ. ಅದುವರೆಗೂ ಯಾರ್ಯಾರನೋ ನೋಡ್ತಾ ಇದ್ದೆ, ಓಕೆ ಇವ್ರು ಆಡಿಷನ್ಗೆಲ್ಲ ಬೇರೆ ಬೇರೆ ಮುಸ್ತಫಾ ಮತ್ತು ಅಯ್ಯಂಗಾರಿಗೆ ಪ್ರೊಫೈಲ್ಸ್ ಕಳಿಸಿದ್ರಲ್ಲ, ಅವ್ರನ್ನೇ ಯಾರೊಬ್ಬರನ್ನ ಅಡ್ಜಸ್ಟ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. 4 ಜನ ಚುರುಕಾಗಿರೋ ಹುಡುಗರನ್ನ ಕರ್ಕೊಂಬನ್ರಿ. ಸರಿ ಸರ್. ಶೀನಾದು ಕ್ಯಾರೆಕ್ಟರ್ ಟ್ರೇಟೇ ಸ್ವಲ್ಪ ದಪ್ಪಗಿರೋ ಹುಡುಗ, ಡುಮ್ಮಾ ಶೀನಾ ಅಂತಲೇ ಕರಿತಾ ಇರ್ತಾರೆ ಹುಡುಗರೆಲ್ಲ, ಆ ಥರದೊಂದು ಹುಡುಗ ಬೇಕಾಗಿತ್ತು. ಒಂದಿಬ್ಬರನ್ನ ಅಂದ್ಕೊಂಡಿದ್ವಿ. ನಮ್ಮ DOP ರಾಹುಲ್ ಶ್ರೀವತ್ಸನ್ ಸಜೆಸ್ಟ್ ಮಾಡ್ದ. ನಾನು ಶ್ರೀವತ್ಸದು ಒಂದು ನಾಟಕ ಕೂಡ ನೋಡಿದ್ದೆ, ಪುರಹರ ಅಂತ ಒಂದು ನಾಟಕ ಮಾಡ್ಬೇಕಾರೆ ಆ ನಾಟಕನ ನಮ್ಮ ಶಶಾಂಕ್ ಫೋಗಲ್ ಈ ಸಿನಿಮಾ ಡೈರೆಕ್ಟರ್ ಬಂದು ನೋಡಿ ಅಲ್ಲಿ ಮೇನ್ ಮಾಡ್ತಾ ಇದ್ದೆ ಕಾಮಿಡಿ. ಸಾಕಾದ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದ. ಮತ್ತು ನಮ್ಮ ಫಿಲಮ್ಗೆ ಹೆಂಗೆ ಸೂಟ್ ಆಗ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದರೆ ಅವನ ಸ್ಪಾಂಟೇನಿಟಿ, ಅವನ ಇನ್ನಸೆನ್ಸ್ ಎಲ್ಲ ನಂಗೆ ಗೊತ್ತಿರಲಿಲ್ಲ. ಟಕ್ ಟಕ್ ಅಂತ ಬ್ಯೂಟಿಫುಲ್ ಇನ್ನೋಸೆಂಟ್ ಇಂಪ್ರೊವೈಸೇಷನ್ಸ್ ಮಾಡ್ತಾನೆ. ಅದು ಸಿನಿಮಾಗೆ ಸಖತ್ ಆ್ಯಡ್ ಆಗಿದೆ. ಹಲೋ ಎಸ್ ಹೇಳಿ. ಭೂತ ಮಿಸ್ಸಿಂಗ್ ಅಂತ ಒಂದು ಶಾರ್ಟ್ ಫಿಲಮ್ ಅಲ್ಲಿ ನನ್ನ ಕಾಸ್ಟ್ ಮಾಡ್ತಾರೆ. ಅದರಲ್ಲಿ ಭೂತ ಕ್ಯಾರೆಕ್ಟರ್ ಆಗೇ ಮಾಡಿದ್ದೀನಿ. ಸಖತ್ ಪ್ರಾಮಿಸಿಂಗ್ ಹುಡುಗ, ನಾಟ್ ಜಸ್ಟ್ ಆ್ಯಕ್ಟರು, ಆಲ್ಸೋ ವೆರಿ ಎಂಥೂಸಿಯಾಸ್ಟಿಕ್ ಹುಡುಗ. ಸೊ ನನಗೆ ಯಾವಾಗ ಈ ಕ್ರೈಸಿಸ್ ಆಯಿತು, ಓಕೆ ಒಳ್ಳೆ ಆ್ಯಕ್ಟ್ರ್ ಬೇಕು, ಡೆಡಿಕೇಟೆಡ್ ಬೇಕು, ಥ್ರೂ ಔಟ್ ಇರಬೇಕು ಅಂದ ತಕ್ಷಣ ಓಕೆ ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇರೋ ಹುಡುಗ, ಅದರಿಂದ ಓಕೆ ಅಭಯ್ನ ಕೇಳಿದೆ ಈ ರೋಲ್ಗೆ ಮಾಡ್ತೀಯ ಅಂತ. ಅಯ್ಯಂಗಾರಿಯ ಒಂಥರ ಬ್ಲೈಂಡ್ ಫಾಲೋವರ್ ಅಥವಾ ಚೇಳ ಅನ್ನೋ ಥರ ಶಂಕರ ಬರ್ತಾನೆ. ನನ್ನ ಹೆಸರು ಶಂಕರ ಅಂತ ಸರ್. ಶಂಕರ್ ಅಲಿಯಾಸ್ ಶಂಕರ. ಅಯ್ಯಂಗಾರಿ ನಮ್ಮ ಟೀಮ್ ಕ್ಯಾಪ್ಟನ್. ಅಯ್ಯಂಗಾರಿ ಜಗದಲ್ಲಿ ನೀನ್ ಮುಟ್ಟೆ ಹೊಡ್ಸ್ಕೊಂಡಿದ್ರೆ ಅರ್ಥ ಆಗಿರೋದು. ಅಯ್ಯಂಗಾರಿ ಎಲ್ಲೋ ಈ ವಿಷಯ ಅವನಿಗೆ ಮೊದಲು ತಿಳಿಸ್ಬೇಕು. ಅಯ್ಯಂಗಾರಿ ಮುಂದೆ ನಾವೆಲ್ಲರೂ ಹಿಂದೆ. ಚಿಗುರು ಮೀಸೆ ಹುಡುಗರು ಬೇಕಾಗಿದ್ದಾರೆ, ಟ್ರೈ ಮಾಡಿ ನೋಡಿ ಅಂತ ಏನೋ ಪೋಸ್ಟರ್ ಇತ್ತು. ಸದನ್ ಅವರು ಕಾಲ್ ಮಾಡಿದ್ರು, ಹೇ ಹಾಯ್ ಆಶಿತ್, ಇದು ಈ ಥರ ಹಿಂಗಿದೆ ರೋಲು ಮಾಡಿ ಅಂತ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ಕಳಿಸಿದ್ರು. ಅದು ಸ್ಕ್ರಿಪ್ಟಲ್ಲಿ ಯಾವ ರೋಲ್ ಇತ್ತು ಅಂತಂದರೆ ಮುಸ್ತಫನ್ ರೋಲ್ ಇತ್ತು. ನಾನು ಡೇರ್ ಡೆವಿಲ್ ಮುಸ್ತಫನ್ ರೋಲು, ಓಕೆ ನಾನು ಮಾಡ್ಬೋದು, ಆರಾಮಾಗಿ ಸಿಗುತ್ತೆ ನನಗೆ ಅಂತ ನಾನು ನಂದೇ ಒಂದು ಭ್ರಮೆ ಲೋಕದಲ್ಲಿದ್ದೆ. ಬಟ್ ನನಗೆ ಬೇಕಾಗಿರೋ ಫೀಚರ್ಸು ಇಲ್ಲದೇ ಇರೋದ್ರಿಂದ ಮುಸ್ತಫಾಗೆ ನಾನು ಸೆಲೆಕ್ಟ್ ಆಗಿರಲಿಲ್ಲ. ಅವನು ಕೂಪಿದಕೊಂಡ ಕುಮಾರ್ ಈಗ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಂದು 5-6 ತಿಂಗಳಾಯ್ತು ಅನ್ಸುತ್ತೆ. ಇದು ಆ ರೋಲ್ ಬದಲು ನಿಮಗೆ ಇನ್ನೊಂದು ಸೂಟ್ ಆಗೋಂಥದ್ದು ರೋಲ್ ನೋಡಿದ್ದೀವಿ, ಬನ್ನಿ ಒಂದು ಆಡಿಷನ್ ಥರ ಒಂದು ಮಾಡೋಣ, ಆಫೀಸಿಗೆ ಬನ್ನಿ ಅಂತ ಕರೆದ್ರು. ಡಿಸ್ಕಸ್ ಮಾಡಿ ಒಂದು ಸೀನ್ ಏನೋ ಕೊಟ್ಟರು. ಅಂದರೆ ಒಂದು ಯಾವುದೋ ನಾರ್ಮಲ್ ಲೋಕಲ್ ಹುಡುಗರು ಹೆಂಗೆ ಜಗಳ ಮಾಡ್ತಾರೆ ಆ ಥರದ್ದು ಏನೋ ಒಂದು ಸೀನ್ ಇತ್ತು. ತುಂಬ ಸಿಂಪಲ್ ಕ್ಯಾರೆಕ್ಟ್ರು, ರಿಚ್ ಕಿಡ್ ಥರ ಕಾಣಿಸ್ಬೇಕು. ಅಫ್ಕೋರ್ಸ್ ರಿಚ್ ಕಿಡ್ ಥರ ಇದ್ದಾನೆ, ಆ ಥರದ್ದೆಲ್ಲ ಇತ್ತು. ಕಾಸ್ಟ್ಯೂಮ್ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು. ಅಂದರೆ ತುಂಬ ಎಫರ್ಟ್ಲೆಸ್ ಆ್ಯಕ್ಟ್ರಲ್ಲಿ ಅವನೊಬ್ಬ. ಇನ್ನೊಂದು ಏನಂತಂದರೆ ಆಶಿತ್ ಆ್ಯಸ್ ಸಂಪತ್ ಕುಮಾರ್ ನನಗೆ ಎಷ್ಟು ಅಂದರೆ ಕೆಲಸನ ತುಂಬ ಈಸಿ ಮಾಡಿದ್ದಾನೆ. ಅಭಯ್ ಒಂದು ಕಡೆ ಡ್ಯಾನ್ಸ್ಗೆ ಗೋ ಟು ಪರ್ಸನ್ ಆದರೆ, ಆಶಿತ್ ಏನೇ ಸ್ಪೋರ್ಟ್ಸ್ ವಿಷಯ ಇದ್ದರೂ ಓಕೆ, ಬಾಲು ಅಲ್ಲಿ ಹೋಗಿ ಕರೆಕ್ಟಾಗಿ ವಿಕೆಟಿಗೆ ಬೀಳಬೇಕು ಅಂದರೆ ಆಶಿತ್ ಬಾರೋ ಅನ್ನೋದು, ಫುಟ್ಬಾಲ್ ಗೈಡ್ ಮಾಡಬೇಕು ಅಂದರೆ ಆಶಿತ್ ಬಾರೋ ಅನ್ನೋದು, ಈ ಥರ ಅಂದರೆ ಸ್ಪೋರ್ಟ್ಸ್ ಡೈರೆಕ್ಟರ್ ಅಂತ ಫಿಕ್ಸ್ ಮಾಡಿಬಿಟ್ಟೆ. ಇದು ನಾಟ್ ಜಸ್ಟ್ ಸಂಪತ್ ಕುಮಾರ್, ಆಶಿತ್ ಸಖತ್ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾನೆ ಫಿಲಮ್ಗೆ. ನನ್ನ ಹೆಸರೇ ಮರ್ತು ಬಿಟ್ರಲ್ಲ ಸರ್. ರೈಟಿಂಗಲ್ಲಿ ಸ್ವಲ್ಪ ಅಷ್ಟೇನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅವನು. ಅಂದರೆ ಅಲ್ಲಿ ಆಗಾಗ ಬಂದು ಹೋಗ್ತಾ ಇದ್ದ,
ಒಂಥರ ಗಾಸಿಪ್ ಹೇಳೋವಂಥ ವಿಷಯ ಅಥವಾ ಬರೀ ಒಂದು ಮೆಸೆಂಜರ್ ಆಗಿರುವಂಥ ಒಂದು ಕ್ಯಾರೆಕ್ಟ್ರು ಅಂತ ಪುಲ್ಕೇಶಿ ಅಂತ ಒಂದು ಕ್ಯಾರೆಕ್ಟರ್ ಬರೆದಿದ್ವಿ. ಇಡೀ ಸಿನಿಮಾದಲ್ಲಿ ಒಂದು 4 ಡೈಲಾಗ್, 4ರಿಂದ 5 ಡೈಲಾಗ್ ಅಷ್ಟೇ ಇದ್ದಿದ್ದು. ಅವ್ನ ಕ್ಯಾರೆಕ್ಟರ್ನ ತುಂಬ ಇಂಪ್ರೂವೈಸ್ ಮಾಡ್ಕೊಂಬಿಟ್ಟ. ನಾವು ಪುಲ್ಕೇಶಿ ಅಂತ ಬರೆದಿದ್ರೆ ಅದನ್ನ ಏನೇನೋ ಮಾಡ್ಕೊಂಡು ಸಖತ್ ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ಕೊಂಬಿಟ್ಟ. ಅದೇ ಚೆನ್ನಾಗಿ ಕಾಣ್ತಾ ಇತ್ತು, ಹ್ಯೂಮರ್ ವರ್ಕ್ ಆಗ್ತಾ ಇತ್ತು. ಯಾವುದೋ ಒಂದು ಸೀನಲ್ಲಿ ಅವ್ನು ಇಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಶುರು ಮಾಡ್ಬಿಡ್ತಿದ್ದ, ಸರ್ ನಾನಿಲ್ವಾ ಅಂತಿದ್ದ, ಅಥವಾ ತುಂಬ ಸ್ಕ್ರೀನ್ ಸ್ಪೇಸ್ ತಿಂತಾ ಇದ್ದ ಆ್ಯಕ್ಚುಲಿ. ಬಟ್ ಅದು ಸಖತ್ತಾಗಿ ತಿಂತಾ ಇದ್ದ, ಅಂದರೆ ಕ್ಯೂಟಾಗಿ ತಿಂತಾ ಇದ್ದ, ಮತ್ತು ಹ್ಯೂಮರ್ ವರ್ಕ್ ಆಗ್ತಿತ್ತು. ನೋಡಿ ಇವ್ರಿಗೆಲ್ಲ ಹೊಸ ಬಟ್ಟೆ ಕೊಟ್ಟಿದ್ದಾರೆ ಟ್ಯಾಲೆಂಟ್ಸ್ ಡೇ ಅಂತ. ಕಟ್ ಮಾಡಿ. ಸೊ ಅವರ ಇಂಪ್ರೊವೈಸೇಷನ್ನು ಆ ಗ್ಯಾಂಗ್ಗೆ ಒಂದು ಹೊಸ ಲೈಫ್ ಕೊಡೋದಕ್ಕೆ, ಸೊ ಆ ಗ್ಯಾಂಗ್ ಸ್ಕ್ರೀನ್ ಮೇಲೆ ಬಂದರೆ ಒಂಥರ ಸಖತ್ ಲೈಫ್ ಆ್ಯಡ್ ಆಗುತ್ತೆ. ಮತ್ತು ಇಡೀ ಸಿನಿಮಾ ಆ ಗ್ಯಾಂಗ್ಗೆ ಕಾಣಿಸುತ್ತೆ. ಏನೋ ಗ್ಯಾಂಗ್ದೊಂದು ಸೀನ್ ಇದೆ ಅಂದರೆ ಇಲ್ಲೇನೋ ಇಂಪ್ರೊವೈಸ್ ಆಗುತ್ತೆ, ಏನೋ ಮಜಾ ಕೊಡ್ತಾರೆ ಹುಡುಗರು ಅನ್ನೋದು ನಂಗೆ ಸಖತ್ ಎನರ್ಜಿ ಕೊಡ್ತಾಯಿತ್ತು ನಾಳೆ ದಿನ ಶೂಟಿಗೆ ಎದ್ದು ಪ್ರಿಪೇರ್ ಆಗೋಕ್ಕೆ. ಕುಸುಮಾಕರ್ ಒಬ್ಬ ಮಿಲಿಟ್ರಿ ಮ್ಯಾನ್, ಒಬ್ಬ PT ಮಾಸ್ಟ್ರು, ಶಿಸ್ತನ್ನೇ ಉಸಿರಾಡುವಂಥ ಒಬ್ಬ ವ್ಯಕ್ತಿ, ಮತ್ತು ಈ ಸಿನಿಮಾದ ಜೀವಾಳ ಆಗಿರುವಂಥ ಹಲವಾರು ಕ್ಯಾರೆಕ್ಟರ್ಗಳಲ್ಲಿ ಅವೊಂದು ಕ್ಯಾರೆಕ್ಟರ್ ಕೂಡ ಒಂದು. ಬೇರೆ ಬೇರೆ ಆಪ್ಷನ್ಸು ಇಟ್ಕೊಂಡಿದ್ವಿ. ಅದರಲ್ಲಿ ಒಂದು ಸ್ಟ್ರಾಂಗ್ ಆಪ್ಷನ್ ನನಗಿದ್ದಿದ್ದು ವಿಜಯ್ ಶೋಭರಾಜ್ ಪವರ್ ಅವರು. ಮೂಲತಃ ನಾನೀಗ ಸೀರಿಯಲ್ ಮಾಡೋದಾಗಲಿ ಅಥವಾ ನಾಟಕಗಳನ್ನು ನಾನು ಮಾಡ್ತಿದ್ದಾಗಲಿ ಒಬ್ಬ ಕಾಮಿಡಿ ನಟನಾಗಿ ನಾನು ಗುರುತಿಸಿಕೊಂಡವನು. ಈವನ್ ಶಶಾಂಕ್ ಸೋಗಲ ನಮ್ಮ ನಿರ್ದೇಶಕರು ನನ್ನ ನೋಡಿದಾಗಲೂ ಆ ಸೀರಿಯಲಲ್ಲೂ ಕೂಡ ನಾನೊಬ್ಬ ಕಾಮಿಡಿ ನಟನಾಗಿ ಇದ್ದವನು. ಒಂದು ಸೀನು ಸಖತ್ತು ಸೀರಿಯಸ್ ಸೀನನ್ನು ನಾನು ಕಣ್ಮುಂದೆ ಪುಲ್ ಆಫ್ ಮಾಡೋದು ನೋಡಿದ್ದೀನಿ. ನಾನು ಎಪಿಸೋಡ್ನ ರಿವ್ಯೂ ಮಾಡಬೇಕಾದ್ರೆ ನನಗೆ ಒಂಥರ ಸಖತ್ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ನನಗೆ ಏನು ತಲೆಯಲ್ಲಿ ವಿಷನ್ ಇತ್ತೋ, ಅವರು ಫಸ್ಟ್ ದಿನ ಶೂಟಿಂಗ್ ಬಂದಾಗ ಕ್ಲೀನ್ ಶೇವ್ ಮಾಡಿಕೊಂಡು ಒಂದು ಮೀಸೆ ಬಿಟ್ಕೊಂಡು ಕಾಸ್ಟ್ಯೂಮ್ ಹಾಕೊಂಡ್ಬಂದಾಗ ಓಕೆ ಇವರೇ ನಮ್ಮ PT ಮಾಸ್ಟ್ರು ಕುಸುಮಾಕರ ಅಂತ ಅನ್ನಿಸ್ತು. ಕ್ರಿಕೆಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಫುಟ್ಬಾಲ್ ನನಗೆ ಅದು ಇವತ್ತಿಗೂ ಅರ್ಥ ಆಗದಿರುವಂಥ ಗೇಮ್ ನನಗೆ. ಅಂಥದ್ರಲ್ಲಿ ನಾನು PT ಮಾಸ್ಟರ್ ಅಂತೆ. ಇದು ಚೆಂಡಿನಾಟ, ಅದು ಆ ಬಗ್ಗೆ ಎಲ್ಲ ಹೇಳ್ತೀನಿ, ನಾನು ಆ ಬಗ್ಗೆ ಮಾತಾಡ್ತೀನಿ, ನನಗೆ ನಗು ಬರೋದು. ಉಸ್ಮಾನ್ ಸ್ವಾಮಿ ಮಿಟ್ಟವ್ ನೋಡಿತಾರೆ. ಉಸ್ಮಾನ್ ಈ ಪಾತ್ರದ ಹೆಸರು ಬಂದ್ಬಿಟ್ಟು ಸುಲ್ತಾನ್ ಕೇರಿ ಉಸ್ಮಾನ್ ಅಂತ. ಇನ್ನು ಬೇಸಿಕಲಿ ಏನಂದರೆ, ಈಗ ನೀವು ಬೆಳೆದು ಬಂದಿರೋ ಏರಿಯಾ ವಾತಾವರಣಗಳಲ್ಲಿ ಯಾವಾಗಲೂ ಒಬ್ಬ ಆ ಥರದ ಹುಡುಗ ಇರ್ತಾನೆ, ಸ್ವಲ್ಪ ಹೆವಿಯಾಗಿ ಆವಾಜ್ ಹಾಕೊಂಡು ಓಡಾಡ್ಕೊಂಡು ಅವ್ನ ಜೊತೆ ಒಂದು 4 ಜನ ಹುಡುಗರು ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ನಾಟ್ ಸೊ ಹಾರ್ಮ್ಫುಲ್, ಅವ್ನೇನು ನಡಿಬೇಕು ಅದನ್ನು ನಡೆಸ್ಕೊಂಡಿರ್ತಾನೆ. ಸೊ ಆ ಥರ ಹುಡುಗ ಸುಲ್ತಾನ್ ಕೇರಿ ಉಸ್ಮಾನ್. ಇದಕ್ಕೆ ಪೂರ್ಣಚಂದ್ರ ಅವ್ರನ್ನ ಕಾಸ್ಟ್ ಮಾಡಿದ್ದು ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿನೇ. ಮುಸ್ತಫಾಗೆ ಅವ್ರನ್ನ ಕಾಸ್ಟ್ ಮಾಡಬೇಕು ಅನ್ನೋದೆಲ್ಲ ಆಸೆ ಇತ್ತು, ಅವ್ರಿಗೂ ಭಾಳ ಆಸೆ ಇತ್ತು ಮುಸ್ತಫಾಗೆ ಆ್ಯಕ್ಟ್ ಮಾಡಬೇಕು ಅಂತ. ಪೂರ್ಣನ ನಾನು ಮೊದಲೇ ಕೇಳಿದ್ದೆ ಉಸ್ಮಾನ್ ಕ್ಯಾರೆಕ್ಟರ್ಗೆ, ಅಂದರೆ ಡೇಟ್ ಸೆಟ್ ಆಗಲಿಲ್ಲ, ನಾನು ಇನ್ನೊಬ್ಬರನ್ನ ಕಾಸ್ಟ್ ಮಾಡೇಬಿಟ್ಟೆ. ಯಾಕೋ 2ನೇ ದಿನ ನನಗೆ ಸರಿ ಹೋಗಲಿಲ್ಲ, ಅಂದರೆ ಏನೋ ಮಿಸ್ ಹೊಡಿತದೆ ಕ್ಯಾರೆಕ್ಟರೈಸೇಷನು, ಹೆಂಗಾರು ಮಾಡಿ ಪೂರ್ಣನ ವಾಪಸ್ ಕರೆಸ್ಬೇಕಲ್ಲ ಅಂತ ಮತ್ತೊಂದು ಸತಿ ಅಪ್ರೋಚ್ ಮಾಡಿದಾಗ ಫಾರ್ಚುನೇಟ್ಲಿ ಫ್ರೀ ಇದ್ರು ಅವತ್ತು. ಬಂದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಒಂದು ಸೀನ್ ಮಾಡಿದ್ರು, ಬ್ಯೂಟಿಫುಲ್ ಆಗಿ ಮಾಡಿದ್ರು. ಅಂದರೆ ಸಖತ್ ಡಾಮಿನೆಂಟ್ ಕ್ಯಾರೆಕ್ಟ್ರು, ಅವ್ರಿಗೆ ಈಸಿ ಆ್ಯಕ್ಚುಲಿ, ಅಂದರೆ ನೀರು ಕುಡ್ದಂಗೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಮಂಡಿ ಮೂಲದಲ್ಲಿ. ಸೊ ಅಲ್ಲಿ ನನ್ನ ತುಂಬ ಜನ ಸ್ನೇಹಿತರು ಮತ್ತು ಫ್ರೆಂಡ್ಸ್ ಎಲ್ಲ ಮುಸ್ಲಿಮ್ಸ್ ಇದ್ದರು. ಸೊ ಅವ್ರ ಮಧ್ಯದಲ್ಲಿ ಬೆಳೆದಿದ್ರಿಂದ ನನಗೊಂದು ಆ್ಯಕ್ಸೆಂಟು ಮತ್ತು ಆ ಡೈಲಾಗ್ ಬಗ್ಗೆ ಯಾವಾಗಲೂ ಒಂದು ಕುತೂಹಲ ಮತ್ತು ಆ ಥರದ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಇತ್ತು. ಆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿದ್ರು. ಮತ್ತು ನೀವು ಸಿನಿಮಾ ನೋಡಿದ್ರೆ ಸಖತ್ ಮೆಮೊರಬಲ್ ಕ್ಯಾರೆಕ್ಟರ್ಸಲ್ಲಿ ಪೂರ್ಣ ಆ್ಯಸ್ ಸುಲ್ತಾನ್ ಕೇರಿ ಉಸ್ಮಾನ್ ಇರುತ್ತೆ. पैसे की बात नवे इज्जत की बात है. ಮುಗಿದೇಂದ್ರಪ್ಪ ನಿಮ್ಮ ಶರ್ಬತ್ ಮೀಟಿಂಗು? अगर बच्चा रोएगा तो मंजे मत पूछना. ನಮ್ಮ ಅಚ್ಚೂರು ಹುಡುಗರಿಗೆ ನಮಗೆ ತಾನೇ ಖುಷಿ. ಮುಖ ಕಿತ್ಕೊಂಡ್ ಬಂದಿರೋದು ಅವನು ಹೇಳಿ. ನಿಮ್ಗೆ ಅಷ್ಟು ಮೇಲೂ ಬೇಕಿದ್ರೆ ಹೇಳಿ, ಉಸ್ಮಾನ್ ಮತ್ತು ಗೆಳೆಯರ ಕೊಡುಗೆ ಅಂತ ಹೇಳಿ ಬರ್ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಪೆನ್ನಿಕಲ್ರೆ ನಾನು ಶಶಾಂಕ್ ಹೇಳಿದ್ದಿಷ್ಟೇ, ಓಕೆ ಶಶಾಂಕ್ ನೀನು ಯಾವ ಪಾತ್ರ ಅಂತ ಹೇಳ್ತೀಯ ಅದನ್ನು ಬಂದು ನಾನು ಮಾಡ್ತೀನಿ ಅಂತ ಹೇಳಿದೆ. ಇಷ್ಟೇ, ಅದರಲ್ಲೇನು ಅವ್ರು ಹೆಂಗೆ ಅಪ್ರೋಚ್ ಮಾಡಿದ್ರು ಆ ಥರದ್ದೆಲ್ಲ ಏನಿಲ್ಲ. ಒಂದು ಪಾತ್ರ ಮಾಡಿ ಅಂದ, ಓಕೆ ಶಶಾಂಕ ನಾನು ಮಾಡ್ತೀನಿ, ಇಷ್ಟೇ ಸಿಂಪಲ್. ಸರ್ಪಭೂಷಣ ಅಂತ ಅವ್ರಿಗೋಸ್ಕರನೇ ಬರ್ದಿದ್ದ ಕ್ಯಾರೆಕ್ಟ್ರು, ಅಂದರೆ ಬೇರೆ ಆಪ್ಷನ್ಸೇ ಇಲ್ಲ. ಬರಿಬೇಕಾದ್ರೇ ಸರ್ಪಭೂಷಣ ನಾಗಭೂಷಣೆ ಮಾಡಬೇಕು ಅಂತ ಫಿಕ್ಸ್ ಆಗಿ ಬರ್ದಿದ್ದೆ. ಯಾಕಂದರೆ ನಾನು KBR ಇಲ್ಲೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಚಾಯ್ಸು. ಅಂದರೆ ಈ ಕ್ಯಾರೆಕ್ಟ್ರಿಗೆ ಇವ್ರು ಬಂದರೆ ಒಂದು ಸಣ್ಣ ಕನ್ನಡ ಮೇಷ್ಟ್ರು ಕ್ಯಾರೆಕ್ಟ್ರು ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ, ಸಾಕತ್ತು ಎಲಿವೇಟ್ ಆಗುತ್ತೆ. ಸೊ ಅದಕ್ಕೆ ನಾಗಭೂಷಣ್ ಅವ್ರಿಗೆ ಏನು ತುಂಬ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡೋದಾಗಲಿ ಏನೂ ಮಾಡಲಿಲ್ಲ. ನೀವು ನಮ್ಮ ಸಿನಿಮಾದ ಕನ್ನಡ ಮೇಷ್ಟ್ರು ಪಾತ್ರ ಮಾಡ್ತಿದ್ದೀರಾ, ಬಂದು ಮಾಡಿ ಅಂತೆ. ಅವರು ಬೈಕೊಂಡು ಏನೋ ನೀನು ರೆಫರೆನ್ಸ್ ಹೇಳಿಲ್ಲ ಏನು ಅದು, ಅಥವಾ ಏನು ಬ್ಯಾಕ್ ಡ್ರಾಪ್ ಎಕ್ಸ್ಪ್ಲೇನ್ ಮಾಡಿಲ್ಲ, ಡೈರೆಕ್ಟಾಗಿ ಶೂಟಿಗೆ ಕದ್ಬಿಡಿ ಅಂತಂದರು. ಈ ಸಿನಿಮಾದ ಕಾಲಘಟ್ಟ 70s ಅಥವಾ 80s ಈ ಥರದ್ದೆಲ್ಲ ಒಂದು ನಡೆಯೋ ಕತೆ. ಹಾಗಾಗಿ ನಮ್ಮ ಮೇಷ್ಟ್ರುಗಳನ್ನೆಲ್ಲ ನಾವು ನಮ್ಮ ತಲೆ ಹಾಕೊಳ್ತಾ ಇದ್ದೆ. ಯಾವಾಗ ನಮ್ಮ ಮೇಷ್ಟ್ರುಗಳು ಅಂದರೆ ತೀರಾ ರಿಟೈರ್ಡ್ ಟೈಮ್ ಬಂದಿರ್ತಿದ್ರಲ್ಲ ನಮ್ಮ ಟೈಮಲ್ಲೇ. ಸೊ ಅವರು ಬಹುಶಃ ಯಂಗ್ಸ್ಟರ್ಸ್ ಆಗಿದ್ದಾಗ ಯಾವ ಥರ ಮಾಡ್ತಿದ್ರು ಏನೋ ಅನ್ನೋದನ್ನ ನಾನು ಯೋಚನೆ ಮಾಡಿರ್ತಿದ್ದೆ.
ಈ ಪಾತ್ರ ನಿಭಾಯಿಸ್ಬೇಕಾದ್ರೆ. ಅದು ಬಿಟ್ಟು ಅಷ್ಟೇ. ಪುಸ್ತಕ ತೆಗಿ, 2 ತೆಗೀರಿ, ಕೊಡಲಿ 40ನೇ ಫೋಟೋ ತೆಗೀರಿ. ವಿಜುವಲ್ ಡಿಪಾರ್ಟ್ಮೆಂಟಿಗೆ ಬಂತು ಅಂದರೆ ತುಂಬ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಬಹಳ ಎಕ್ಸೈಟಿಂಗ್ ಆಗಿರೋ ಡಿಪಾರ್ಟ್ಮೆಂಟು. ಅಂದರೆ ಯೋಚನೆ ಮಾಡ್ತಾಯಿದ್ರೆ ಓಕೆ, ಅಂದರೆ ಈ ಥರ ಎಲ್ಲ ವಿಜುವಲ್ಸ್ ಕಟ್ಕೊಡ್ತೀವ ನಾವು ಎನಿ ಫಿಲ್ಮ್ ಮೇಕರ್ಗೆ ಬರೆಯೋ ಸ್ಟೇಜಲ್ಲೇ. ಓಕೆ, ಬೇಸಿಕಲಿ ಪೇಜ್ ಮೇಲೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಹಂಗೆ ಹೋಗಿ ಈ ಥರ ನಮ್ಮ ಸಿನಿಮಾ ಹಿಂಗೆ ಕಾಣುತ್ತಾ ಅಂತ ಅಲ್ಲಿಂದನೇ ಒಂದು ನಮ್ಮ ತಲೆಯಲ್ಲಿ ಚಿತ್ರ ಮೂಡ್ತಾ ಹೋಗುತ್ತೆ. DOP ಆಗಿ ನನ್ನ ಜೊತೆ ಶಾರ್ಟ್ ಫಿಲ್ಮ್ಸಿಂದ ಮಾಡ್ಕೊಂಬಂದ ರಾಹುಲ್ ರಾಯ್ ಇದ್ದರು. ರಾಹುಲ್ ರಾಯ್ ಮೇಲೆ ನನಗೆ ಅಂದರೆ ತುಂಬ ಕಾನ್ಫಿಡೆನ್ಸು ಮತ್ತು ಅವ್ನ ನಾಲೆಡ್ಜ್ ಮೇಲೆ ತುಂಬ ರೆಸ್ಪೆಕ್ಟು ಮತ್ತು ಕಂಪ್ಲೀಟ್ ಒಂಥರ ಬ್ಲೈಂಡ್ ಬಿಲೀಫು. ಒಂಥರ ನನಗೆ ಒಂಥರ ಮಾಲ್ಗುಡಿ ಡೇಸ್ ಥರ ಕಾಣಿಸ್ಬೇಕು ನಮ್ಮ ಸಿನಿಮಾ, ಅಷ್ಟು ಇನ್ನೋಸೆಂಟಾಗಿ ಆ ಥರದೊಂದು ವರ್ಲ್ಡ್, ಒಂಥರ ಅನ್ಕರಪ್ಟ್ ವರ್ಲ್ಡ್ ಆ ಥರದ್ದು ಕಟ್ಕೊಡ್ಬೇಕು ಅಂತ ಭಾಳ ಆಸಕ್ತಿ. ಬಟ್ ನನಗೆ ಒಂಥರ ಪೇಸ್ಟಲ್ ಕಲರ್ಸಲ್ಲಿ ಒಂಥರ ಪ್ಯಾಲೆಟ್ ಇರಬೇಕು, ವಾರ್ಮ್ ಆಗಿರಬೇಕು ಅನ್ನೋದೆಲ್ಲ ಒಂದಷ್ಟು ಬೇಸಿಕ್ಸ್ ಅಂದ್ಕೊಂಡಿದ್ದೆ ನಾನು. ಕಮಿಂಗ್ ಟು ಕಲರ್ ಪ್ಯಾಲೆಟು, ನಮಗೆ ವಿ ಹ್ಯಾಡ್ ಡಿಸೈಡೆಡ್ ಆನ್ ಹಾರ್ಡ್ವಿಕ್ ಸ್ಕೂಲ್. ಸೊ ಹಾರ್ಡ್ವಿಕ್ ಸ್ಕೂಲು ಬ್ರೌನು ಕ್ರೀಮ್ ಇದರಲ್ಲೇ ಇಟ್ ವಾಸ್ ಆಲ್ರೆಡಿ ದೇರ್. ಸೊ ಅದನ್ನು ನಾವು ಚೇಂಜ್ ಮಾಡೋಷ್ಟು ಬಡ್ಜೆಟ್ ಎಲ್ಲ ಇರಲಿಲ್ಲ. ₹1 ಸಾಲ ಇದ್ರೆ ಕೊಡ್ರಿ, ಬರೋ ಮೇಲೆ ಕೊಟ್ಬಿಡ್ತೀನಿ. ಸೊ ನಾವು ಅದರಿಂದ ಕಲರ್ ಪ್ಯಾಲೆಟ್ ಮಾಡಬೇಕಾಗಿತ್ತು. 150 ವರ್ಷದ ಹಳೆ ಬಿಲ್ಡಿಂಗು, ಕುವೆಂಪು ಪ್ರೈಮರಿ ಸ್ಕೂಲ್ ಓದಿದ್ದು, ಈ ಥರದೊಂದು ಲೊಕೇಶನ್ ಸಿಕ್ಬಿಟ್ಟಾಗ ನಮಗೆ ಅರ್ಧ ಆರ್ಟ್ ವರ್ಕು ಅರ್ಧ ವಿಜುವಲು ಸಾರ್ಟ್ ಆಗೋಯ್ತು. ಸೊ ಐ ವಾಸ್ ಥಿಂಕಿಂಗ್ ಸ್ವಲ್ಪ ಈ ಫ್ರಿಂಜಸ್ಸು, ಕಲರ್ ಫ್ರಿಂಜಿಂಗ್ ಎಲ್ಲ ಆ್ಯಡ್ ಮಾಡೋಣ ಅಂತ. ಸೊ ವಿ ವೆಂಟ್ ಫಾರ್ ಸಮ್ ಓಲ್ಡ್ ಲೆನ್ಸಸ್, ನಾಟ್ ರಿಯಲಿ ಓಲ್ಡ್ ಲೆನ್ಸಸ್, ಬಟ್ ನಮ್ಮ ಕೈಯಲ್ಲಿ ಅಂದರೆ ಅಫೋರ್ಡ್ ಆಗೋ ಥರ ಇರೋ ಒಂದು ಯೂಸ್ಡ್ ಲೆನ್ಸನ್ನ ತಗೊಂಡು ಮಾಡಿದ್ವಿ. ಒಂದು ಲಾರಿ ಲೋಡ್ ಆಟ ಸಾಮಾನು ತರಿಸಿದ್ದು ಈ ಚಂದಕ್ಕೇನ್ರಿ. ನನಗೆ ಬೇಸಿಕಲಿ ಕ್ಲಾಸ್ ರೂಮ್ ಫುಟೇಜ್ ಹೆಂಗೆ ಕಾಣುತ್ತೆ ಅನ್ನೋದು ಭಾಳ ಆಸಕ್ತಿ ಇತ್ತು. ರಾಹುಲ್ ಅದಕ್ಕೆ ಒಂದು ಅಂದರೆ ತುಂಬ ಜುಗಾಡೇನೋ ಮಾಡಿ ಒಂದು ನೆಟ್ ಥರ ಒಂದು ಎಲಿಮೆಂಟ್ ಬಳಸಿ ಸಾಫ್ಟ್ ವಿಜುವಲ್ಸ್ನ ಕಟ್ಕೊಟ್ಟ. ಅಂದರೆ ಫಸ್ಟ್ ಇದೇ ಕ್ಲಾಸ್ ರೂಮ್ ವಿಜುವಲ್ಸ್ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ, ಓಕೆ ಈ ಥರದೊಂದು ವರ್ಲ್ಡ್ ಕಟ್ತಾ ಇದೀವಲ್ಲ, ಅಂದರೆ ನಮ್ಮ ತಲೆಯಲ್ಲಿ ಏನಿತ್ತು ಅದು ಬರ್ತಾ ಇದೆಯಲ್ಲ. ಒಂದೇ ಕಡೆ ಸುಮಾರು ಸೀನ್ ನಡೆಯುತ್ತೆ, ಅಂದರೆ ಒಂದು ಕ್ಲಾಸ್ ರೂಮ್ ಒಳಗೇನೆ ಒಂದು 10-12 ಸೀನೇನೋ ನಡೆಯುತ್ತೆ. ಸೊ ಇದನ್ನು ಬೇರೆ ಬೇರೆ ಥರ ತೋರಿಸ್ಬೇಕಾಗಿತ್ತು. ಸೊ ನಮ್ಮ ವಿಜುವಲ್ ಡಿಸೈನ್ ಹೆಂಗಿತ್ತು ಅಂದರೆ ವಿ ವೇರ್ ಗೋಯಿಂಗ್ ಫಾರ್ ಸ್ಟಡಿ ಶಾರ್ಟ್ಸ್, ಅಂದರೆ ತೀರಾ ಮೂಮೆಂಟ್ ಇಲ್ಲದೆ ಅಥವಾ ಒಂದು ಬ್ರೀದಿಂಗ್ ಇಟ್ಕೊಂಡು ಮಾತ್ರ ನಾವು ಡಿಸೈನ್ ಮಾಡಿದ್ವಿ. ಒಂದು ಕ್ಲಾಸ್ ರೂಮಲ್ಲಿ 4 ಗೋಡೆ ಇರುತ್ತೆ. ಆಮೇಲೆ ಅದನ್ನು ನಾವು ಹೆಂಗೆ ನಾವು ಈ ಕತೆಗೆ ಹೆಂಗೆ ಯೂಸ್ ಮಾಡೋದು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಐ ರಿಯಲಿ ಹ್ಯಾಡ್ ಫನ್ ಡೂಯಿಂಗ್ ದ್ಯಾಟ್. ನಾವು ವಿ ಹ್ಯಾಡ್ ಟು ಪ್ಲೇಸ್ ಲೈಕ್ 5 ಕ್ಯಾರೆಕ್ಟರ್ಸ್ ಇನ್ 1 ಫ್ರೇಮ್, ಹಿಂಗೆ ಅಂತಲ್ಲ. ಅಂದರೆ ಆಲ್ಮೋಸ್ಟ್ ಆಲ್ ದ ಟೈಮ್ 5 to 6 ಕ್ಯಾರೆಕ್ಟರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸು ಒಂದು ಫ್ರೇಮಲ್ಲಿ ಇರೋ ಥರ ಇತ್ತು. ನಮಗೆ ಬೇರೆ ಬೇರೆ ಥರ ಸೀನ್ಸ್ ಇತ್ತು. ಅಂದರೆ ತುಂಬ ಕ್ರೌಡೆಡ್ಡು ಮತ್ತು ತುಂಬ ಕ್ರಿಕೆಟ್ ಇರುವಂಥ ಪೋರ್ಷನ್ಸ್ ಇತ್ತು. ಮತ್ತು ಒಂದು ಗಣೇಶೋತ್ಸವ ಇತ್ತು. ಅಲ್ಲೆಲ್ಲ ಹೇಗೆ ನಮಗೆ ವಿಜುವಲ್ಸ್ ಕಾಣುತ್ತೆ ಅನ್ನೋದು ಅಂದರೆ ಎವ್ರಿ ಡೇ ಚಾಲೆಂಜ್ ಆಗಿತ್ತು. ಅದರಲ್ಲಿ ಫಸ್ಟ್ ಚಾಲೆಂಜ್ ನಾವು ಅನುಭವಿಸಿದ್ದು ಫ್ರೆಷರ್ಸ್ ಡೇ. ಒಂದು 100-150 ಜನ ಬೇಕಾಯಿತು. ಅಂದರೆ ಒಂದು 200 ಜನನೇ ಅಂದ್ಕೊಂಡಿದ್ವಿ. ಬಂಧು ಬಳಗ ಎಲ್ಲ ವಿಚಾರಿಸಿದ್ವಿ. PUC ಹುಡುಗರ ಥರ ಯಾರ್ಯಾರು ಕಾಣ್ತಾರೆ, ಕಸಿನ್ಸು, ಅವ್ರ ಫ್ರೆಂಡ್ಸು ಒಂದು 150 ಜನ ಬಂದುಬಿಟ್ಟಿದ್ರು ಫ್ರೆಷರ್ಸ್ ಡೇಗೆ. ಓಕೆ, ಇಷ್ಟು ಜನನ ಅರೇಂಜ್ ಮಾಡೋಕ್ಕಾಯ್ತಲ್ಲ ಅನ್ನೋದೇ ತುಂಬ ಸಖತ್ ವೈಬ್ ಇತ್ತು. ಓಕೆ, ಒಂದ್ಸತಿ 150 ಜನ ಸೇರಿಸಿದ್ದೀವಿ ಅಂದರೆ ಇದನ್ನು ರಿಪೀಟ್ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಒಂದು ಸೀಕ್ವೆನ್ಸ್ನ ಕೋವಿಡ್ ಟೈಮಲ್ಲಿ ಶೂಟ್ ಮಾಡ್ತಿದ್ವಿ, ಪೀಕ್ ಕೋವಿಡ್ ಟೈಮು. ಅದಕ್ಕೆ ಫ್ರೆಷರ್ಸ್ ಡೇಗಿಂತ ಜಾಸ್ತಿ ಜನ ಸೇರಬೇಕಾಗಿತ್ತು. ಕಾಲೇಜ್ ಟ್ಯಾಲೆಂಟ್ಸ್ ಡೇ ಅದು. ಇಲ್ಲಿ 150 ಜನ ಅಂತಂದರೆ ಅಲ್ಲೊಂದು 300 ಜನ ಸೇರಬೇಕಾಗಿತ್ತು. ನಮ್ಮ ಹುಡುಗರೆಲ್ಲ ಕಳ್ಸೋಕ್ಕಾಗಲ್ಲ ಕಣ್ರಿ, ಕಷ್ಟ ಆಗ್ತಿತ್ತು. ಅಂದರೆ ಜನಗಳ ಜೊತೆ ಇಂಟ್ರಾಕ್ಷನ್ನೇ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ ಇಂಡಸ್ಟ್ರಿ ಜೂನಿಯರ್ಸ್ನ ಕರೆಸಿದ್ವಿ. ಹಂಗೆ ಮಾಡಿ ಅಂದರೆ ಅಲ್ಲೂ ನಮಗೆ ಜನ ಸಾಕಾಗಲಿಲ್ಲ. ಬಂಧು ಬಳಗ ಎಲ್ಲ ವಿಚಾರಿಸಿದ್ವಿ. ಒಂದು 100-120 ಜನ ಆದರು. ಇನ್ನೊಂದು ಜನ ಬೇಕಾಗಿತ್ತು. ಇಡೀ ಆಡಿಟೋರಿಯಮ್ ತುಂಬಿರೋ ಥರ ಬೇಕಾಗಿತ್ತು. ಅಂದರೆ ಪೀಕ್ ಕೋವಿಡ್ ಟೈಮು, ಎಲ್ಲರ ಹತ್ರ ಮಾಸ್ಕ್ ಬಿಚ್ಚಿಬಿಟ್ಟಿದ್ವಿ. ಗಿಲ್ಟು ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್ ಬಂದರು, ಏನು ಇಷ್ಟು ಹತ್ರ ಕೂರಿಸಿದ್ದೀರಾ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಾರೆ. ನಿಮ್ಮ ದೆಸೆಯಿಂದಾಗಿ ಕಾಲೇಜ್ ಕ್ಯಾಂಪಸ್ಗೆ ಪುಂಡು ಪೋಖ್ರಿಗಳೆಲ್ಲ ಬರೋಂಗಾಯ್ತು. ಅಂದರೆ ತುಂಬ ಚಾಲೆಂಜಸ್ಸಲ್ಲಿ ಆ ಸೀನು, ಆ ಒಂದು ಸೀಕ್ವೆನ್ಸು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಒಂಥರ ಜನ ತುಂಬಿ ತುಳ್ಕಾಡ್ತಾ ಇದ್ದಾರೆ, ಜನ ಮಜಾ ಮಾಡ್ತಾ ಇದ್ದಾರೆ. ಇವಾಗ ನಿಂತ್ಕೊಂಡ್ರೆ ವಿಜುವಲ್ ನೋಡಿದ್ರೆ ಓಕೆ, ಆ ಕೋವಿಡ್ ಟೈಮಲ್ಲಿ ಹಂಗೆ ಶೂಟ್ ಮಾಡಿದ್ವಾ ಅಂತ ಅನಿಸುತ್ತೆ. ಸೊ ಒಂದು ಟ್ಯಾಲೆಂಟ್ಸ್ ಡೇಯಲ್ಲಿ ಮುಸ್ತಫಾ ಬಂದು ಮ್ಯಾಜಿಕ್ ಮಾಡೋ ಥರ ಒಂದು ಸೀಕ್ವೆನ್ಸು. 100 ಜನ ಬಂದ್ಬಿಟ್ಟಿದ್ದಾರೆ, ಫುಲ್ಲು ಜೂನಿಯರ್ಸು, ಆಡಿಯನ್ಸ್ ಥರ. ನಮ್ಮ ಸೆಟ್ ಯಾವತ್ತೂ ಹಂಗಿರಲಿಲ್ಲ. ಅವತ್ತಿನ ದಿನ 3-4 ಕ್ಯಾಮ್ರಾಗಳು.
ಒಂದು ದೊಡ್ಡ ಯಾವುದೋ KGF ಸೆಟ್ಟಲ್ಲಿ ಇದ್ದೀನಿ ಅಂತ ನನಗೆ ಫೀಲು. ನಿಜವಾಗ್ಲೂ ನಾನು ನನ್ನ ಮ್ಯಾಜಿಕ್ ಎಲ್ಲ ರೆಡಿ ಮಾಡ್ಕೊಂಡೆ, ಒಂದು ಸೆಕೆಂಡ್ ನೋಡ್ತೀನಿ ಎಲ್ಲರೂ ಫುಲ್ ಬ್ಯುಸಿ ಇದ್ದಾರೆ. ನನಗೊಂಥರ ಲೆಫ್ಟ್ ಔಟ್ ಫೀಲಿಂಗು. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಅದು ಏನಾಯ್ತೋ ಏನೋ ಸಣ್ಣದ ಕಣ್ಣಲ್ಲಿ ನೀರು ಬಂತು. ಫುಲ್ಲು ಗಳ 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 ಅಂತ ಫುಲ್ ಹತ್ಬಿಟ್ಟೆ. ಅಲ್ಲ ನೀವು ಹೇಳ್ತಾ ಇದ್ರೆ ನಂಗೊಂಥರ ತುಂಬ ಡಲ್ ಆಗಿದ್ದ. ಮತ್ತು ಅವ್ನಿಗೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಅವ್ನಿಗೆ ಹೆಂಗೋ ಸ್ವಲ್ಪ ಪೆಪ್ ಟಾಕ್ ಮಾಡಿ ವಾಪಸ್ ಬಂದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ಧೈರ್ಯವಂತ ಅಂತ ಕರೆದೆ. ಫಸ್ಟ್ ಟೈಮ್ ಒಂದು ಸಾಂಗ್ ಶೂಟ್ ಮಾಡ್ತಿದ್ವಿ, ನಿನ್ನಂತವ್ರು ಯಾರು ಇಲ್ಲ ಲೋಕದ ಮೇಲೆ. ಅದು ಟ್ಯಾಲೆಂಟ್ಸ್ ಡೇಲಿ ಬರುವಂಥ ಒಂದು ಸೀಕ್ವೆನ್ಸು. ಕಾಲೇಜ್ ಥರನೇ ಕಾಣಿಸ್ಬೇಕು, ತುಂಬ ಪ್ರೊಫೆಷನಲ್ ಕೊರಿಯೋಗ್ರಫರ್ ಬಂದುಬಿಟ್ರೆ ಆ ಫೀಲ್ ಬೇರೆ ಥರ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಮ್ಮ ಅಭಯ್, ನಮ್ಮ ಆ್ಯಕ್ಟರ್ ಇದನ್ನಲ್ಲ, ಶಂಕರನ್ ಕ್ಯಾರೆಕ್ಟರ್ ಮಾಡಿದ್ದಾನಲ್ಲ, ಅವನು ಕಾಲೇಜಲ್ಲಿ ತುಂಬ ಸಖತ್ತಾಗಿ ಕೊರಿಯೋಗ್ರಫಿ ಮಾಡಿ ಬೇರೆ ಬೇರೆ ಕಡೆ ಪ್ರೈಸ್ಗಳೆಲ್ಲ ತೊಗೊಂಡಿದ್ದ. ಅವನೇ ಕೊರಿಯೋಗ್ರಾಫರಾಗಿ ಬಂದ. ತುಂಬ ಈಗಿನ ಕಾಲದ್ದು ಕೊರಿಯೋಗ್ರಫೀಸ್ ಆಗಲಿ ಅಥವಾ ಈಗಿನ ಕಾಲದ ಮೂಮೆಂಟ್ಸ್ ಆಗಲಿ ನಾವು ಇಟ್ಕೊಳ್ಳೋಕ್ಕಾಗಲಿಲ್ಲ. 80s ಅಥವಾ 70s ಸ್ಟೈಲ್ಗೆ ಕಾಣೋವಂಥದ್ದು ಅಥವಾ ಹೋಲಿಕೆ ಆಗೋವಂಥ ಮೂಮೆಂಟ್ಸ್ ಇಟ್ಕೊಬೇಕಾಗಿತ್ತು. ಕಾಲೇಜ್ ಟ್ಯಾಲೆಂಟ್ಸ್ ಡೇಗೆ ಏನೇನು ಯಾವ ಥರ ಕೊರಿಯೋಗ್ರಫಿ ಇರಬೇಕು, ಒಂಥರ ಹೊಸ ಥರನೂ ಕಾಣಬೇಕು, ಒಂಥರ ಓಲ್ಡ್ ಸ್ಕೂಲು ಕಾಣಬೇಕು, ಒಂಥರ ಅಲ್ಲಿ ಸಣ್ಣ ಸಣ್ಣ ತಪ್ಪುಗಳಾಗ್ತಿರ್ಬೇಕು, ಒಂಥರ ಇನ್ನಸೆಂಟ್ ಆಗಿರಬೇಕು, ಆ ಥರದ್ದೆಲ್ಲ ಇತ್ತು. ನನಗೆ ಡ್ಯಾನ್ಸು ಒಂದು ಚೂರು ಬರಲ್ಲ. ನನಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ನು, ಹ್ಯಾಂಡ್ ಲೆಗ್ ಕೋಆರ್ಡಿನೇಷನ್ನು, ಹ್ಯಾಂಡ್ ಬಾಡಿ ಕೋಆರ್ಡಿನೇಷನ್ ಏನೂ ಇಲ್ಲ. ನಾನು ಅದರಲ್ಲಿ ತುಂಬ ಅಂದರೆ ತುಂಬ ವೀಕು. ಸೊ ಅವರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಿತ್ತು. ಅಂದರೆ ಕೊರಿಯೋಗ್ರಫಿ ಮಾಡಿಕೊಂಡು ನಾನು ಅದರಲ್ಲಿ ಡ್ಯಾನ್ಸು ಮಾಡ್ತೀನಿ. ಮತ್ತು ಅಂದರೆ ಒಂಥರ ಕಾಲೇಜ್ ಟ್ಯಾಲೆಂಟ್ಸ್ ಡೇಲಿ ಅಂದರೆ ನಿಜವಾಗ್ಲೂ ಏನಾಗುತ್ತೋ ಅದು ಅಲ್ಲಿ ಅಂದರೆ ಪ್ರಾಕ್ಟೀಸು, ರಿಹರ್ಸಲ್ಸು ಅದೆಲ್ಲ ಮಾಡಿಕೊಂಡು ಅಂದರೆ ಹಿಂದಿನ ನಾವು ಶೂಟ್ ಮಾಡ್ತಿರೋ ಅಲ್ಲಿ ಈ ಕಡೆ ಸ್ಟೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋರು, ಈ ಥರದ್ದೆಲ್ಲ ನಡೀತಾ ಇತ್ತು. ಫಸ್ಟ್ 2-3 ದಿನ ಅಭಯ್ ಜೊತೆ ಸೇರಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡೆ. ಅದು ವೀಡಿಯೋ ಮನೆಗೆ ಹೋಗಿ ನೋಡ್ತೀನಿ, ನನಗೆ ಜಿಗುಪ್ಸೆ, ಇಷ್ಟು ಕೆಟ್ಟದಾಗ ಒಬ್ಬ ವ್ಯಕ್ತಿ ಮಾಡ್ಬೋದಾ ಡ್ಯಾನ್ಸು ಅನ್ನೋ ಥರ ಎಲ್ಲ ಅನ್ಸ್ಬಿಟ್ಟಿತ್ತು. ಗೊತ್ತಿಲ್ಲ. ಆಮೇಲೆ ಅಭಯ್ ಬಟ್ಟೆನೂ ಸ್ವಲ್ಪ ಲೂಸ್ ಆಗಿ ಹೊಲಿಸಿದ್ದ. ಸೊ ನನ್ನ ಡ್ಯಾನ್ಸ್ ಮೂಮೆಂಟ್ಸ್ ಎಲ್ಲ ಅಷ್ಟೊಂದೇನು ಎದ್ದು ಕಾಣಿಸ್ತಾ ಇರಲಿಲ್ಲ. ಸೊ ನಾನು ತಪ್ಪು ಮಾಡಿದ್ರು ಅದೊಂಥರ ಹೈಡ್ ಆಗೋ ಥರನೇ ಕಾಣಿಸ್ತಿತ್ತು. ಬಟ್ ಇವತ್ತು ನೋಡಿದವ್ರು ಹೇಳ್ತಾರೆ ಅಂದರೆ ಸಖತ್ ಅಥೆಂಟಿಕ್ ಆಗಿ ಒಂಥರ ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ ನಡೆದಾಗ ಈ ಥರ ಡ್ಯಾನ್ಸ್ ನಡೆಯುತ್ತೆ ಅಂತ ಅನಿಸಿದೆ ಅಂತ. ಅದು ಆ ಸಾಂಗ್ ಮತ್ತು ಆ ಕೊರಿಯೋಗ್ರಫಿ ಆಗಿಲ್ಲ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ಇಷ್ಟು ದಿನ ಇದ್ದಿದ್ದು ಸ್ಕೇಲೇ ಒಂದು ತೂಕ ಆದರೆ ಗಣೇಶೋತ್ಸವದ್ದು ಸ್ಕೇಲ್ ಇನ್ನೊಂದು ತೂಕ. ಯಾಕಂದರೆ ಜಾನಪದ ಕಲಾ ತಂಡಗಳನ್ನ ಕರೆಸ್ಬೇಕು, ಒಂದು ಗಣೇಶೋತ್ಸವಕ್ಕೆ ರಥ ಹುಡುಕ್ಬೇಕು, ಗಣಪತಿ ಆ ಮಣ್ಣಿನ ಗಣಪತಿ ತರಬೇಕು ದೊಡ್ಡದು, ಮತ್ತು ಆ ಏರಿಯಾದ ಹುಡುಗರು ಕರೆಸ್ಬೇಕು, ಮತ್ತು ಇಡೀ ರೋಡು ಲೈಟ್ ಆಗಬೇಕು. ಮತ್ತು ಸುಮ್ಮನೆ ಈಗಿನ ಕಾಲದ ಲೈಟ್ಸು ಅಲ್ಲ, ಹಳೆ ಕಾಲದ ಸೀರಿಯಲ್ ಲೈಟ್ಸು ದಪ್ಪ ಬಲ್ಬ್ ಹುಡ್ಕೊಂಡು ಹೋಗ್ಬೇಕು. ಹಳೆ ಹೊಸ ಅದೇನು ಎಲಿಮೆಂಟ್ಸು ಟವರ್ ಗಿವರ್ ಏನು ಕಾಣಬಾರ್ದು. ಈ ಥರ 1,000 ಚಾಲೆಂಜಸ್ ಇತ್ತು ಗಣೇಶೋತ್ಸವ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಬೆಂಕಿ ಬರೋಡಿಂದ ದೂರ ಇರಿ ದಯವಿಟ್ಟು ಸಾರ್ವಜನಿಕರು. ಅವ್ರು ಯಾರಿಗೆ ಮೊಬೈಲ್ ಫೋನ್ ಇಟ್ಕೊಂಡಿರ್ತೀರೋ ಅಣ್ಣ ದಯವಿಟ್ಟು ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಣ್ಣ. ನಮಗೆ ಅದಕ್ಕೆ ಅಂದರೆ ಸಖತ್ತು ಕೋಆಪರೇಟ್ ಮಾಡಿದ್ದು ಪಾಂಡವಪುರದ ಕ್ಯಾತ್ನಹಳ್ಳಿಲಿ ಒಂದಷ್ಟು ಜನ ಅಭಿಮಾನಿಗಳು ಪ್ರತಿ ವರ್ಷ ತೇಜಸ್ವಿ ನೆನಪಲ್ಲಿ ಏನೇನೋ ಕಾರ್ಯಕ್ರಮಗಳು ಮಾಡ್ತಾರೆ. ಅವರು ನಮ್ಮ ಪ್ರೋಮೋಗಳೆಲ್ಲ ನೋಡಿ ಕರೆದ್ರು, ಬನ್ನಿ ನಿಮ್ಗೇನೋ ಸಪೋರ್ಟ್ ಬೇಕಿದ್ರೆ ಕೇಳಿ ಅಂತ. ನನಗೆ ಅಯ್ಯೋ ಒಂದು ದೊಡ್ಡ ಸಪೋರ್ಟ್ ಬೇಕಾಗಿದೆ, ನಮ್ಮ ಗಣೇಶೋತ್ಸವ ನಡೆಸ್ಕೊಟ್ಬಿಡಿ, ಬೇರೆ ಏನು ಬೇಡ ಅಂತಂದೆ. ಒಂದು ಸತಿ ಉತ್ಸವ ಕರೆಸ್ಬಿಟ್ರೆ ಅಂದರೆ ಅವರು 1 ಸತಿ ಬರ್ಬೋದು, 2 ಸತಿ ಬರ್ಬೋದು, 3 ಸತಿ ಬರ್ಬೋದು. ಅಂದರೆ ತುಂಬ ಸತಿ ನಾವು ರೀಟೇಕ್ಗಳು ಮಾಡೋಕ್ಕಾಗಲ್ಲ. ಅಂದರೆ ಫಸ್ಟ್ ಟೈಮು ಅಂದರೆ ಸಂಜೆ 6 ಗಂಟೆಗೆ ಇಡೀ ರೋಡ್ ತುಂಬ ಜನ ಸೇರಿಬಿಟ್ಟಿದ್ದಾರೆ, ಲೈಟ್ಸ್ ಎಲ್ಲ ಆನ್ ಆಗಿದೆ, ಗ್ಯಾಸ್ ಲೈಟ್ ಇಟ್ಕೊಂಡು ಎಲ್ಲ ಒಂದು ಮೆರವಣಿಗೆ ಬರ್ತಾ ಇದೆ, ಅಲ್ಲಿ ದೂರದಲ್ಲಿ ಗಣೇಶನ ರಥ ನಿಂತಿದೆ. ಆ್ಯಕ್ಷನ್ ಹೇಳಿದ ತಕ್ಷಣ ಓಕೆ ಎಂಥ ದೊಡ್ಡ ಉತ್ಸವ ಮಾಡ್ತಿದ್ದೀವಪ್ಪ ನಾವಿಲ್ಲಿ, ಒಂಥರ ಸಖತ್ತು ಭಯ, ಭಕ್ತಿ, ಗೌರವ ಎಲ್ಲ ಬಂದ್ಬಿಡ್ತು. ಅಂದರೆ ಇಂಥ ದೊಡ್ಡ ಇವೆಂಟ್ ಮಾಡ್ತಾಯಿದ್ದೀವಲ್ಲ ನಮ್ಮ ಸಿನಿಮಾಗೆ ಅಂತ ಒಂಥರ ಸಖತ್ ಒಂಥರ ಓವರ್ವೆಲ್ಮಿಂಗ್ ಆಗಿತ್ತು ಆ ಮೂಮೆಂಟು. ಹೂವು ಏರಿಸ್ಬೇಕು, ಹೂವು ಏರಿಸ್ಬಿಟ್ಟು ಜೈ ಅಂತ ಹೇಳ್ಬೇಕು. ಯಾರ್ಯಾರು ಹೂವು ಏರಿಸ್ಬೇಕು ಏನ್ ಕತೆ ಅಂತ ಹೇಳ್ತೀನಿ. ಈ ಕೈಗೊಂದು ಸರ್ಬಿಟ್ಟಿದ್ದಾರಲ್ಲ ಅಲ್ಲಿಂದ ಉತ್ಸವ ಮೂವ್ ಆಗಬೇಕು. ಓಕೆನಾ? ಎಲ್ಲರೂ ಕೇಳಿಸ್ಕೊಳ್ಳಿ. NCC ಹುಡುಗರು ಅದೇ ಬರ್ತನೆಯಲ್ಲಿ ಇದ್ದು ಒಂಥರ ಕಂಟ್ರೋಲ್ ಮಾಡ್ತಾ ಇರಬೇಕು. ಎಲ್ಲ ಮನೆಯಲ್ಲ ಹಿಂದೆ ಡ್ಯಾನ್ಸರ್ಸ್ ಮಾತ್ರ ಉತ್ಸವದಲ್ಲಿ ಇರಬೇಕು. ಏನಕ್ಕೆ ನಿಂತಿದ್ದಾರೆ? ಒಂದು ಸೀನಲ್ಲಿ ನೀವು ಬಾವಿಗೆ ಇರ್ಬೇಕಾಗಿರುತ್ತೆ. ಅದು ಹೇಳ್ತೀನಿ. ಒಂದು ಬಾವಿ ಸೀನ್ದೊಂದು ಹೇಳಬೇಕು. ಅಲ್ಲಿ ಮೇಲ್ಕೋಟೆ ಹೋಗಿದ್ವಿ ಬಾವಿ ಸೀನ್ ಮಾಡೋಕ್ಕೆ. ಎಲ್ಲರೂ ಈ ಜೋಡಿಯಕ್ಕೆ ರೆಡಿ. ಒಂದು ಸೀನ್ ಬಾವಿಲಿ ನೋಡ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಹಿಂಗೆ ಬೀಳಬೇಕು. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸ್ವಿಮ್ಮಿಂಗು 4 ಅಡಿ ಬೇಡ, ಒಂದು 5 ಅಡಿ ಇಲ್ಲಿ ತನಕ ಬಂದರೂ ನೀರು ಓಕೆ, ನಾವು ಹೆಂಗೋ ಈಜಾಡ್ಕೊತೀವಿ. ಈಗ ಹಿಂಗೆ ಬೀಳು ಅಂದರೆ ಬಿದ್ದುಬಿಡ್ತಿದ್ದೆ ಆರಾಮಾಗಿ. ಯಾಕೆ ಒಂದು ಧೈರ್ಯ, ಸ್ವಿಮ್ಮಿಂಗ್ ಬರುತ್ತೆ ನನಗೆ, ಮಾಡ್ಬೋದು ಅಂತ. ಇಲ್ಲಿ ವಾಸ್ತವ ಹಂಗಿರಲಿಲ್ಲ. ಶೂಟ್ ಲೊಕೇಶನ್ಗೆ ಹೋಗ್ತೀವಿ, ಅದು 6 ಅಡಿ ಅಂತ ಅಂದ್ಕೊಂಡಿದ್ದು 60 ಅಡಿ ಬಾವಿ. ಅದು
ನಾನು ಹಿಂಗೆ ನೋಡ್ತಿದ್ದಂಗೆ ನನಗೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆದರೆ ಅವ್ರಿಗೆ ಸರ್ಗೆ ಇಲ್ಲ ಅನ್ನೋದು ಹೆಂಗೆ ಹೇಳೋದು ನಾವು, ಒಪ್ಕೊಂಬಿಟ್ಟಿದ್ದೀನಿ ಬೇರೆ. ಹಾಂ ಸರ್ ಮಾಡ್ತೀನಿ ನಾನು, ಅದರಲ್ಲೇನು ಅನ್ನೋ ಥರ ಇದ್ದೆ ನಾನು. ಒಂದು ಅಡ್ವಾಂಟೇಜ್ ಏನಾಯಿತು ಅಂತಂದರೆ ನನ್ನ ಕೋ ಆ್ಯಕ್ಟರ್ಸ್ ಆದಂಥ ಅಭಯ್ ಮತ್ತು ಶ್ರೀವತ್ಸಗೆ ಇಬ್ರಿಗೂ ಸ್ವಿಮ್ಮಿಂಗ್ ಬರಲ್ಲ. ಸೊ ದೇ ಬ್ಯಾಡ್ಲಿ ವಾಂಟೆಡ್ ಅಸ್ ಟು ಸ್ವಿಮ್. ಆ ಬಾವಿಗೆ ಆರ್ಬೇಕಿತ್ತು. ನೋಡ್ರೋ, ಸತ್ರು ಬದುಕಿದ್ರು ನಾವೆಲ್ಲರೂ ಒಟ್ಟಿಗೆ. ಹೌದು ಕಣ. ಅಂದರೆ ಸಬ್ಟೆಕ್ಸ್ಟ್ ಏನು ಅಂತಂದರೆ, ನಾವು ರಾಮಾನುಜ ಜೊತೆ ಅವ್ನು ಏನು ಮಾಡಿದ್ರು ರೆಡಿ ಇದ್ದೀವಿ ಸಾಥ್ ಕೊಡೋಕ್ಕೆ ಅನ್ನೋದು ಅದೊಂದು ಸಬ್ಟೆಕ್ಸ್ಟ್ ಇತ್ತು. ಸೊ ನಾವು ಎಗ್ರೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನೀರಿಗೆ. ಅದಕ್ಕೋಸ್ಕರ ಅವರು ನಮ್ಗೆ ಏನು ಮಾಡಿದ್ರು ಅಂದರೆ, ಒಂದು ದಿವಸ ಶೂಟಿಂಗು ಬ್ರೇಕ್ ಕೊಟ್ಟು ನಾವು ಹೋಗಿ ಕಲಿಬೇಕಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ನೀರೇ ಇಲ್ಲ. ಒಂದು 10 ಅಡಿ ಗ್ಯಾಪ್ ಇದ್ದಿದ್ದು ಇವಾಗ ಒಂದು 30-35 ಅಡಿ ಗ್ಯಾಪ್ ಇದೆ. ಅದಾದ್ಮೇಲೆ ನೀರಿದೆ. ಅಲ್ಲಿಂದ ಎಗ್ರೋದು ಅದು ನನ್ನ ಕೈಲಂತೂ ಹಿಂದ್ಗಡೆಯಿಂದ ಯಾರಾದ್ರೂ ತಳ್ಳಿದ್ರು ನಾನು ಹೋಗಿ ಯಾವುದೋ ಗೋಡೆಗೆ ಕಚ್ಕೊಂಡ್ಬಿಡ್ತಾ ಇದ್ದೆ ಅನ್ಸುತ್ತೆ. ಅಷ್ಟು ಭಯ ಆಗಿತ್ತು ನನಗೆ ಅದು. ಏನು ಮಾಡಲಿ, ಭಯ ಸರ್ ಎಲ್ಲ ಕಲ್ತ್ಬಿಟ್ಟೆ. ಅಂದರೆ ಇದು ನಮ್ಮ ಈಜೊಂದು ಬರಲಿಲ್ಲ ಸರ್. ಶ್ರೀವತ್ಸ ಅಂತೂ ಸರ್ ನಾನು ಎಗ್ರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದ. ಅದೊಂದು ನನಗೆ ಅಬ್ಬಾ ಥ್ಯಾಂಕ್ಸ್ ಗುರು, ನೀನೊಂದು ಹೇಳಿದ್ದಕ್ಕೆ ಥ್ಯಾಂಕ್ಸ್, ನಾನು ಸದ್ಯ ಅಂತ ಅನ್ಕೊಂಡು ಆರಾಮಾಗಿದ್ದೆ. ಕೊನೆಗೆ ಒಂದಿನ ಅರ್ಧ ಶೂಟ್ ಮಾಡಿ ಬಂದು ಕೊನೆಗೆ ನಮ್ಮ ಡೈರೆಕ್ಟರ್ ಅವರು ಸೀನೇ ಚೇಂಜ್ ಮಾಡಿಬಿಟ್ರು. ಯಾರು ಎಗರಬೇಡಿ, ನೀರೇ ನಿಮ್ಮ ಮೇಲೆ ಬರುತ್ತೆ ಅಂತ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಾಣ ಉಳಿಸಿದ್ದಕ್ಕೆ ಧನ್ಯವಾದ ಸರ್. ಏನು ಹುಡುಗ್ರಪ್ಪ, ಕಡ್ಡಿನ ಗುಡ್ಡ ಮಾಡ್ತಿರಲ್ಲಯ್ಯ. CG ಪೋರ್ಷನ್ಸ್ ತುಂಬ ಇದೆ, ಅಂದರೆ ಪ್ರಾಬಬ್ಲಿ ಕಾಣದೇ ಇರಬಹುದು. ಕಂಪ್ಯೂಟರ್ ಗ್ರಾಫಿಕ್ಸಲ್ಲಿ ಏನೇನು ಮಾಡ್ಬೋದು, ಎರೇಸಿಂಗು ಅಥವಾ ರೋಪ್ ರಿಮೂವಲ್ಲು ಆ ಥರದ್ದು ತುಂಬ ಇದೆ. ಯಾಕಂದರೆ ಹಳೆಯ ಕಾಲದ ವರ್ಲ್ಡ್ನ ಕಟ್ಕೊಡ್ಬೇಕು ಅಂದರೆ ಊರಲ್ಲಿ ಲೈಟ್ ಕಂಬಗಳಿರ್ಬೋದು ಅಥವಾ ಕೆಲವು ಕಡೆ ಇರಬಹುದು, ಈ ಥರ ಇರಬಾರ್ದು. ಆ ಥರ ತುಂಬ ಸ್ಪೆಸಿಫಿಕ್ ಆಗಿ, ಅಥವಾ ಯಾವುದೋ ಬ್ಯಾಕ್ ಡ್ರಾಪೇ ಚೇಂಜ್ ಮಾಡಬೇಕು ಅಥವಾ ಒಂದು ಬೆಟ್ಟ ಹಾಕಬೇಕು, ಆ ಥರದ್ದು ತುಂಬ ವರ್ಕ್ ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಸೀಕ್ವೆನ್ಸು ಆ ಥರದ್ದು ವರ್ಕ್ ಮಾಡಿದ್ದೀವಿ. ಸಿನಿಮಾದ ವಿಜುವಲ್ಗೆ ಆ್ಯಡ್ ಆಗೋವಂಥ ಇನ್ನೊಂದು ಬಹಳ ಮುಖ್ಯವಾದ ಎಲಿಮೆಂಟ್ ಅಂತಂದರೆ ಆ್ಯನಿಮೇಷನ್. ಪ್ಲ್ಯಾಂಗಲ್ ಸ್ಟುಡಿಯೋಸ್ ಅವ್ರ ಜೊತೆ ನಾವು ಕೊಲಾಬ್ರೇಟ್ ಆಗಿ 3 ಸೀಕ್ವೆನ್ಸ್ ಸ್ಪೆಷಲಿ ಡಿಸೈನ್ ಮಾಡಿದ್ದೀವಿ. ಅಂದರೆ ತುಂಬ ಟೈಮ್ ಕೊಟ್ಟು ತುಂಬ ವರ್ಕ್ ಮಾಡಿ ಆ ಸೀಕ್ವೆನ್ಸ್ಗೆ ಅರೈವಾಗಿದ್ದೀವಿ. ಒಂದು ಓಪನಿಂಗ್ ಕ್ರೆಡಿಟ್ಸು. ಇನಿಷಿಯಲಿ ಶಶಾಂಕ್ ಅವರು ಫ್ರೇಮ್ಸ್ ಕೊಟ್ಟಾಗ ನಾವು ಅಯ್ಯೋ ಇದರಲ್ಲಿ ಏನಪ್ಪ ಮಾಡೋದು ಅಂದರೆ ಇಟ್ ಜಸ್ಟ್ ಸ್ಟಿಲ್ ಫ್ರೇಮ್, ಅದರಲ್ಲಿ ನಾವು ಆ್ಯನಿಮೇಷನ್ ಹೇಗೆ ಮಾಡೋದಂತ ವಿ ವೇರ್ ಆ್ಯಕ್ಚುಲಿ ಕ್ಲೂಲೆಸ್. ಇದೇ ಏನಪ್ಪ ನಿನ್ ದರಿದ್ರ ಪ್ಲಾನು? ನಂಗೆ ಭಯ ಆಗ್ತಿದೆ, ನಾ ಹೋಗ್ತೀನಿ. ಕಾಲೇಜ್ ಬಿಟ್ಟು ಹೋಗೋದು ಬೇಡ ಸ್ಟಾರ್ಟಿಂಗ್, ಯಾಕಂದರೆ ಇದು ಕಾಲೇಜ್ ಕತೆ, ಕಾಲೇಜಲ್ಲಿ ನಡೆಯೋ ಕತೆ. ಹಾಗಾಗಿ ಕಾಲೇಜ್ ಗೋಡೆಗಳ ಮೂಲಕನೇ ಒಂದು ಕತೆ ಹೇಳೋಣ, ಊರಿನ ಕತೆ ಅಂದ್ಬಿಟ್ಟು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಥರ ಅಂದ್ಕೊಂಡ್ವಿ. ವಿ ಸ್ಟಾರ್ಟ್ ವಿತ್ 2D ಎಲಿಮೆಂಟ್ಸ್, ಅಂದರೆ ಆ್ಯನಿಮೇಷನ್ ಮಾಡಿ ನಮ್ಮದು ವರ್ಲ್ಡ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಸ್ಟಾಫ್ನೆಲ್ಲ ಕ್ಯಾರಿಕೇಚರಿಸ್ಟ್ ಮಾಡ್ಬಿಡೋದು. ಅಂದರೆ ಸಖತ್ತು ಮುದ್ದಾಗಿ ಕಾಣುತ್ತೆ, ಯಾಕಂದರೆ ಸ್ಟೂಡೆಂಟ್ಸ್ಗೆ ಸ್ಟಾಫ್ನ ಕ್ಯಾರಿಕೇಚರಾಗಿ ನೋಡೋದು ಮಜಾ ಕೊಟ್ಟಿರುತ್ತೆ. ಆ ಪಾಯಿಂಟ್ ಆಫ್ ವ್ಯೂಲಿ ಮತ್ತು ಒಬ್ಬ ಸ್ಟೂಡೆಂಟನ್ನ ನರೇಟ್ ಮಾಡ್ತಾ ಇರೋದ್ರಿಂದ ತುಂಬ ಮಜಾ ಕೊಡ್ತು ಆ ಸೀಕ್ವೆನ್ಸು. ಸೊ ಆ ಮುಸ್ತಫಾ ಸೀಕ್ವೆನ್ಸಲ್ಲಿ ಅಂದರೆ ಪ್ರಿಜುಡಿಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಹಾಗಾಗಿ ಟ್ರಾನ್ಸಿಷನ್ಸು ಒಂಥರ ತುಂಬ ಕ್ಲೀನಾಗಿ ಒಂಥರ ತಲೆ ಒಳಗಡೆ ನಡೆಯುವಂಥ ವಿಷಯ ಆದ್ದರಿಂದ, ಅಂದರೆ ಒಂದಷ್ಟು ಕ್ಯಾರೆಕ್ಟರ್ಸ್ ತೋರಿಸಿ ಕ್ಯಾಮ್ರಾ ಮೂಮೆಂಟ್ನ ಒಂಥರ ಅವ್ರ ಕಣ್ಣೊಳಗಡೆ ಹೊಟ್ಟೋಗೋದು, ಅಲ್ಲಿಂದ ಇನ್ನೊಂದು ವರ್ಲ್ಡ್ ಓಪನ್ ಆಗೋದು, ಅಲ್ಲಿಂದ ಒಂಥರ POV ನೋಡ್ತಾ ಇರೋದು, ಇನ್ನು ಯಾರೋ ನೋಡಿದ ತಕ್ಷಣ ಭಯ ಪಡ್ಕೊಂಡು ಔಸ್ಕೊಂಬಿಡೋದು, ಈ ಥರದಲ್ಲಿ ಒಂಥರ ಕ್ಯಾಮ್ರಾ ಮೂಮೆಂಟ್ಸ್ ಮತ್ತು ಟ್ರಾನ್ಸಿಷನ್ಸ್ಲಿ ಟ್ರೈ ಮಾಡಿದ್ವಿ. ಮುಸ್ತಫಾ ಇಸ್ ಒನ್ ಆಫ್ ಅವರ್ ಫೇವ್ರೆಟ್ ಸೀಕ್ವೆನ್ಸ್. ನೀವು 2D ಆ್ಯನಿಮೇಷನ್ ಆರ್ಟ್ ವರ್ಕ್ ನೋಡ್ಬೋದು, ಬ್ಯಾಕ್ಗ್ರೌಂಡ್ಸ್ ನೋಡ್ಬೋದು, ಸೀಕ್ವೆನ್ಸ್ ನೋಡ್ಬೋದು, ಟ್ರಾನ್ಸಿಷನ್ ನೋಡ್ಬೋದು. ಇದೆಲ್ಲ ಕಾನ್ಸೆಪ್ಟ್ ನಾವು ಯುಟಿಲೈಸ್ ಮಾಡಿ ಒಂದು ಒಳ್ಳೆ ಆ್ಯನಿಮೇಟೆಡ್ ಒಂದು 1 ಮಿನಿಟ್ ಇಲ್ಲಾಂದರೆ 2 ಮಿನಿಟ್ ಸೀಕ್ವೆನ್ಸ್ ನಾವು ಮಾಡಿದ್ದೇವೆ. ಇಂತಹ ಒಂದು ಆ್ಯನಿಮೇಷನ್ ಐ ಥಿಂಕ್ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ ನಾನು ಅಟ್ಲೀಸ್ಟ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ನಾನು ನೋಡಿಲ್ಲ. ಇನ್ನೊಂದು ಸೀಕ್ವೆನ್ಸು ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಅದು 2.5D ಸ್ಟೈಲಲ್ಲಿ ಮಾಡಿದ್ದೀವಿ. ಅದು ನಾನು ಮತ್ತು ರಾಹುಲ್ ಯೋಚನೆ ಮಾಡ್ಕೊಂಡು ಅದೊಂದು ಫ್ಲ್ಯಾಶ್ ಬ್ಯಾಕ್ ಸೀಕ್ವೆನ್ಸು, ಗಣೇಶೋತ್ಸವದ ಒಂದು ಫ್ಲ್ಯಾಶ್ ಬ್ಯಾಕ್ ಸೀಕ್ವೆನ್ಸಲ್ಲಿ ಏನೋ ಒಂದು ತುಂಬ ಇಂಪಾರ್ಟೆಂಟ್ ಘಟನೆ ನಡೆದಿರುತ್ತೆ ಸಿನಿಮಾದಲ್ಲಿ. ಎಕ್ಸಾಜರೇಟೆಡ್ ಲೈವ್ ವಿಜುವಲ್ಸ್ ಥರ ಹೋಗೋಣ ಅಂತಂದ್ಬಿಟ್ಟು ಫೋಟೋಗ್ರಾಫ್ಸ್ ತಗೊಂಡು ಜನ ಓಡ್ತಾ ಇರೋದು, ಮತ್ತು ಹ್ಯೂಮನ್ ಇಂಟ್ರ್ಯಾಕ್ಷನ್ನು, ಮತ್ತು ಇನ್ನೊಂದು ಪ್ರಾಣಿಗಳೆಲ್ಲ ಓಡ್ತಾ ಇರೋದು, ಅದನ್ನೆಲ್ಲ ಜನಗಳು ಓಡ್ತಾ ಇರೋದನ್ನೆಲ್ಲ ಫೋಟೋಗ್ರಾಫ್ಸ್ ತಗೊಂಡು ಪ್ರಾಣಿಗಳ ಮುಖಗಳನ್ನೆಲ್ಲ, ಅಂದರೆ ಆ ಲೊಕೇಶನ್ಗೆ ಹೋಗ್ಬಿಟ್ಟು
ಫೋಟೋಗ್ರಾಫ್ ಕ್ಲೋಸಪ್ ಫೋಟೋಗ್ರಾಫ್ಸು ಸ್ಕಿನ್ ಟೆಕ್ಚರ್ನೆಲ್ಲ ತೊಗೊಂಬಂದು ಅದನ್ನು ಪ್ಲ್ಯಾಂಗರ್ ಸ್ಟುಡಿಯೋಸ್ ಅವರು ಕೊಟ್ವಿ. ಸೊ ನಮ್ಮ ಟೀಮ್ ಅವರು ಆ್ಯಕ್ಚುಲ್ ಬುಲ್ಲನ್ನು 3D ಮಾಡೆಲ್ ಮಾಡಿ ಒಂದು 50-100 ರೆಫರೆನ್ಸ್ ಇಟ್ಕೊಂಡು ಕಂಪ್ಲೀಟ್ ರಿಯಲಿಸ್ಟಿಕ್ ಬುಲ್ ಏನಿದೆ ಅದು ಆ್ಯಕ್ಚುಲ್ ಬುಲ್ ನಿಮಗೆ ತೋರಿಸ್ಬೋದು. ದ ಎಂಟೈರ್ ಸ್ಟೋರಿ ಅವರು ಏನು ಶೂಟ್ ಮಾಡಿದರು ಮತ್ತು ಅವರಿಗೆ ಎಂಟೈರ್ ಔಟ್ಪುಟ್ ಏನು ಬೇಕಿತ್ತು, ಐ ಥಿಂಕ್ ವಿ ಕೇಮ್ ಕ್ಲೋಸ್ ಟು ವಾಟ್ ದ ಇಂಟೆನ್ಷನ್ ವಾಸ್. ಇವತ್ತಿನ ದಿನ ಸಿನಿಮಾ ನೋಡಿದವ್ರು ಹೇಳ್ತಾರೆ ಅಂದರೆ ಒನ್ ಆಫ್ ದ ಸ್ಮಾರ್ಟ್ ಮೂವ್ಸ್ ಮಾಡಿದ್ದೀರಾ ಮತ್ತು ಸಖತ್ ಎಫೆಕ್ಟಿವ್ ವೇ ಆಫ್ ಸ್ಟೋರಿ ಟೆಲ್ಲಿಂಗು ಅಂತ ಹೇಳಿದಾಗ ಖುಷಿಯಾಗುತ್ತೆ. ಏನ್ ಕೊರಳಿಗೆ ಗಂಟೆ, ಕೊಂಬಿಗೆ ಗೆಜ್ಜೆ, ಬೆನ್ನಿಗೆ ತಡಿ ಹೊತ್ಕೊಂಡು ಮದುವನ ಗಿತ್ತಿ ತರ ಗಣಪತಿ ಮೆರವಣಿಗೆಯಲ್ಲಿ ಹೋಗ್ತಾ ಇತ್ತಾ? ಡೊಳ್ಳು ನಗಾರಿ ಕುಣಿತ ಒಂದ್ರ ಗಲಾಟೆಗೂ ಹೆದರ್ಲೇ ಇಲ್ಲ. ಸೌಂಡಲ್ಲಿ ಏನಂತಂದರೆ ಫಸ್ಟು ಡಬ್ಬಿಂಗು. ನಮಗೆ ಐಡಿಯಲಿ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಬೇಕು ಅಂದರೆ ಸಿಂಗ್ ಸೌಂಡ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಚೆನ್ನಾಗಿರುತ್ತೆ ಕೂಡ. ಬಟ್ ನಮ್ಗೆ ಆ ಥರದ್ದೊಂದು ಇದಿರಲಿಲ್ಲ, ಲಕ್ಸುರಿ ಇರಲಿಲ್ಲ. ಯಾಕಂದರೆ ನಮ್ಮ ಲೊಕೇಶನು ಮೇನ್ ರೋಡ್ ಪಕ್ಕನೇ ಇತ್ತು. ತುಂಬ ಲಾರಿ ಬಸ್ಸಸ್ಗಳು, ತುಂಬ ವೆಹಿಕಲ್ ಮೂವ್ಮೆಂಟ್ ಇತ್ತು. ಹಾಗಾಗಿ ಸಿಂಗ್ ಸೌಂಡ್ ಅಂತೂ ರೂಲ್ಡ್ ಔಟು. ಶಶಾಂಕ್ ಅವರು ಸ್ಟುಡಿಯೋಗೆ ಬಂದರು ಸೌಂಡ್ ಬಗ್ಗೆ ಮಾತಾಡೋಕ್ಕೆ, ಸೌಂಡ್ ಡಿಸೈನ್, ಡಬ್ಬಿಂಗ್ ಬಗ್ಗೆ ಮಾತಾಡೋಕ್ಕೆ. ಕದ್ದು ಏನೋ ವೀಡಿಯೋ ಮಾಡ್ತಿದ್ದಾರೆ ಇವರು, ಅದೇ ಒಂದು ಮೂವಿಯಾಗಿ ತಂದಿದ್ದಾರೆ ಅಂತ ಥರ ಇತ್ತು. ಅಷ್ಟು ನ್ಯಾಚುರಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಾವು ಡಬ್ಬಿಂಗ್ ಮಾಡೋದು ಅಂತ ಫಿಕ್ಸ್ ಆಯಿತು. ಶೂಟಿಂಗ್ ಎಲ್ಲ ಮುಗಿದು ಡಬ್ಬಿಂಗ್ ಶುರು ಮಾಡ್ತಾಯಿದ್ದೀವಿ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ಬರ್ತಾಯಿದೆ. ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ 40 ಜನ ಕ್ಯಾರೆಕ್ಟರ್ಸು, ಮೇನ್ ಕ್ಯಾರೆಕ್ಟರ್ಸೇ ಒಂದು 16-20 ಜನ ಇದ್ದಾರೆ. ಪ್ರತಿ ಸಲ ಏನು ಬೆಟರ್ ಮಾಡ್ಬೋದು, ಸೊ ಟೇಕ್ ಮೇಲೆ ಟೇಕ್ ಮಾಡಿ 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 ಪರ್ಫಾರ್ಮ್ ಮಾಡಿಸಿ ಸಿಂಕ್ ಸೌಂಡ್ ಥರನೇ ಇರಬೇಕು ಅನ್ನೋ ಹಠ ಇದ್ದಿದ್ದರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ನ ಮ್ಯಾಚ್ ಮಾಡೋಕ್ಕೆ ಅಂದರೆ ತುಂಬ ಕೆಲಸ ಮಾಡಬೇಕಾಗಿತ್ತು. ಸೊ ಇಬ್ಬರು ಮಾತಾಡ್ತಿದ್ದಾಗ ಪಕ್ಕದಲ್ಲಿ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಕಾಣಲ್ಲ ನಿಮಗೆ. ಸೊ ಅದನ್ನು ಫೀಲ್ ಮಾಡಿಸ್ಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಮೂವ್ ಆಗ್ತಿರೋ ಥರ, ಅವ್ರು ಮಾತಾಡ್ಕೊಂಡು ಪಾಸ್ ಆಗ್ತಿರೋ ಥರ. ಅಂದರೆ ಆಲ್ಮೋಸ್ಟ್ ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ಡಬ್ಬಿಂಗ್ ಮುಗಿಸಿ ಓಕೆ ನೆಕ್ಸ್ಟು ಫಾಲಿ ಕೆಲಸಕ್ಕೆ ಹೋಗೋಣ ಅಂತಂದರೆ ಇಲ್ಲ, ಇನ್ನೂ ಅರ್ಧ ಸೌಂಡ್ ಕೆಲಸ ಪೆಂಡಿಂಗ್ ಇದೆ. ಏನಂತಂದರೆ ಕ್ರೌಡ್ ವರ್ಕು. ಕ್ರೌಡ್ ಹೆಂಗೆ ರೀಕ್ರಿಯೇಟ್ ಮಾಡೋದು, ಶೂಟಿಂಗ್ 40 ಜನ ಕರೆಸಿದ್ರೆ ಮತ್ತು ಕ್ರೌಡ್ಗೂ 40 ಜನ ಕರೆಸ್ಬೇಕು. ಆ ಥರ ಇಂಟರ್ನೆಟ್ಟಲ್ಲೆಲ್ಲ ಒಂಥರ ಆಡಿಷನ್ ಕಾಲ್ ಥರ ಕ್ರೌಡ್ ವರ್ಕ್ ಇದೆ. ಅಥವಾ ಏನಂತಾರೆ ಸ್ಲೋಗನ್ ಕೂಗೋದೇ ನಿಮ್ಮ ಕೆಲಸ, ದಯವಿಟ್ಟು ಬನ್ನಿ ಇವತ್ತು ನಿಮಗೆ ಕನ್ವಿನ್ಸ್ ಕೊಡಲಾಗುವುದು. ಒಟ್ಟು ಒಂದು 60 ಜನ ಬೇರೆ ಬೇರೆ ಲೇಯರ್ಸ್ ಇಡೀ ದಿನ ಕೂತ್ಕೊಂಡು ಸ್ಲೋಗನ್ಗಳು, ಮರ್ಮರ್ಗಳು, ಕ್ಲಾಸ್ ರೂಮಲ್ಲಿರೋ ನಗುಗಳು, ಅಂದರೆ ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡಿದ್ದೀವಿ. ಒಂದು ಅಲ್ಲೇ ಇರೋ ಥರ ನಿಮಗೆ ಫೀಲ್, ನೀವು ಕ್ಲಾಸ್ ರೂಮ್ ಒಳಗೆ ಕೂತಂಗೆ, ಇಲ್ಲ ಔಟ್ಡೋರಲ್ಲಿ ನೀವು ಆ್ಯಕ್ಚುಲಿ ಔಟ್ಡೋರಲ್ಲೇ ಇದ್ದಂಗೆ ಕ್ಯಾರೆಕ್ಟರ್ಸ್ದು ಡಬ್ಬಿಂಗ್ ಎಲ್ಲ ಮುಗಿಸಿದ್ವಿ. ಪಾಪ ಪಿಪ್ಪ ಪಾಪ 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 ಪಿಪ್ಪ ಪಾಪ ಪಾಪ. ಶಶಾಂಕ್ ಅವ್ರು ಫುಲ್ ಥ್ರಿಲ್ಲು. ಆಗೋಗಲಿ ಆರಂಭವು ಆಲಿಂಗನದಲ್ಲಿ. ಶಶಾಂಕ್ ಫುಲ್ ಥ್ರಿಲ್ ಆಗ್ಬಿಟ್ಟು ರೆಕ್ಕೆ ಬಿಚ್ಚಿ ಹಾರಾಡೋಕೆ ಬಿಡಲೇಬೇಕು ಎಲ್ಲ ಭಾರ. ಡೈರೆಕ್ಟ್ರಿಗೆ ಫುಲ್ಲು ಖುಷಿ. ಶಶಾಂಕ್ ಅವರು ಯಾವಾಗಲೂ ಫ್ರೀಡಮ್ ಮಯ. ಅವ್ರದ್ದೇನು CD ಅದನ್ನ ಕೊಟ್ಬಿಡ್ತಾರೆ, ನೀವು ಅದನ್ನ ಮಣ್ಣಲ್ಲಿ ಬೆಳಿತೀರೋ ಬೆಳ್ಕೊಳ್ಳಿ, ನೀರಲ್ಲಿ ಬೆಳಿತೀರೋ ಬೆಳ್ಕೊಳ್ಳಿ, ನಿಮ್ಮಿಷ್ಟ ಹಂಗೆ ಬಿಟ್ಬಿಡ್ತಾರೆ. ಕ್ಲೀನಾಗಿ ಬೆಳೆಸ್ಬೇಕಷ್ಟೆ ಅವ್ರಿಗೆ. ಯಾವುದಾದ್ರೂ ಒಂದು ಥಾಟ್ನ ಅವರು ಸುಮ್ಮನೆ ಅವರು ಇಂಜೆಕ್ಟ್ ಮಾಡ್ತಾರೆ ಅಷ್ಟೇ. ಅದನ್ನು ನಾನು ಹಿಂಗೆ ಮಾಡಿ ತೋರಿಸ್ತೀನಿ ಅನ್ನೋದನ್ನ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು. ಮುಸ್ತಫಾ BGM ಮಾಡುವಾಗ ನನಗೆ ಮುಸ್ತಫಾ ಏನು ನಮ್ಮ ಸಿನಿಮಾಲಿ ಪಾಪ ಅವನು ಏನಲ್ಲ, ಅವನು ಒಂದು ಆರಾಮ್ ವ್ಯಕ್ತಿ. ಇಡೀ ಕಾಲೇಜ್ ಹೆಂಗೆ ನೋಡುತ್ತೆ ಅಂತ ನನ್ನ ಇಮ್ಯಾಜಿನೇಷನ್ ಅಂದರೆ ತುಂಬ ಇದೊಂಥರ ಅನ್ಯೂಶುವಲ್ ಇಮ್ಯಾಜಿನೇಷನು. ನನಗೊಂಥರ WWE ಸ್ಟಾರ್ ಥರ ಕಾಣಿಸ್ಬಿಟ್ಟ. ಒಂದು WWE ಸ್ಟಾರ್ ನಮ್ಮ ಮುಂದೆ ಬಂದುಬಿಟ್ರೆ, ಅಥವಾ ರಜನಿಕಾಂತ್ ಬಂದುಬಿಟ್ರೆ ಬುಮ್ ಅಂತ ಒಂದು ವಾಲ್ಕೇನೋ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಮುಸ್ತಫಾ ಬಂದಾಗ ಹಂಗಾಗುತ್ತೆ ಇಡೀ ಕಾಲೇಜ್ಗೆ ಅನ್ನೋದು ಥಾಟ್ ಬಂತು. ರಾಕ್ ಸ್ಟಾರ್ ಎಂಟ್ರಿ ಥರ ಮಾಡೋಣ ಅಂತದ್ದು ಐಡಿಯಾ ಬಂದು ಜೈಮಾಲ ದಮಯಂತಿ ಸೇನಾಗೆ ಆದಿತ್ಯ ಅವರು ರಾಕು ಶಾಸಿಪು ಅಂತೇನೋ ಒಂದೇನೋ ಟೂನು. ರಾಕು ಶಾಸಿಪು ರಾಕು ಶಾಸಿಪು ರಾಕು ಶಾಸಿಪು ರಾಕು ಶಾಸಿಪು ಗಲಾಟೆ ಮಾಡ್ತಾ ಇರ್ರಿ ಅಂತ ಏನೋ
ನಿರ್ದೇಶಕರು ಮತ್ತು ಅಸಿಸ್ಟೆಂಟ್ಗಳೆಲ್ಲ ಬಂದು ಕಿವಿಯಲ್ಲಿ ಹೇಳೋರು. ನಮ್ಮೆಲ್ಲ ಕ್ಯಾರೆಕ್ಟರ್ದು ಫಸ್ಟ್ ಲೆಟರ್ ತೊಗೊಂಡು ಅದ್ರ ಮೇಲೆ ಒಂದು ಸಾಂಗ್ ಮಾಡೋಣ ಅಥವಾ ಸುಮ್ಮನೆ ಹಮ್ ಮಾಡೋಣ ಅಂತ ರಾಕು ಶಾಸಿಪು ಅಂತ ಬರುತ್ತೆ. ಇದೇನೋ ಒಂಥರ ಅವರಾಗವರೇ ಒಂದು ಕ್ರಿಯೇಟ್ ಮಾಡಿದರೆ ಚೆನ್ನಾಗಿದೆಯಲ್ಲ, ಯಾಕೆ ನಾವು ಇದನ್ನ ಮಿಸ್ ಮಾಡಬೇಕು? ಇದು ಒಂದು ಒಳ್ಳೆ ಟ್ಯೂನ್ ಅಲ್ವಾ? ಕಾಲೇಜು ಕಣ್ಮಣಿ ರಮಾಮಣಿ ಗಾನಕ್ಕೋಗಿಲೆ ಭಾಮಾಮಣಿ, ಕಾಲೇಜು ಕಣ್ಮಣಿ ರಮಾಮಣಿ ಗಾನಕ್ಕೋಗಿಲೆ ಭಾಮಾಮಣಿ, ಜಯಮಾಲದ ಮಯಂತಿ ಬರುತ್ತಾಳೆ, ಜಯಮಾಲದ ಮಯಂತಿ ಬರುತ್ತಾಳೆ, ನಿನ್ನ ಜಾಗದಲ್ಲಿ ಕೂರ್ತಾಳೆ. ಹೆಲ್ಮೆಟ್ ಅಲ್ಲಿ ಬಿ ಜಿ ಎಮ್ಮು ನವನೀತ್ ತುಂಬ ವೇರಿಡ್ ಜಾನರ್ಸ್ ಟ್ರೈ ಮಾಡಿದ್ದಾರೆ. ನಾವು ಅಂದರೆ ಬೇರೆ ಬೇರೆ ವರ್ಷನ್ಸು ಮಲ್ಟಿಪಲ್ ಎಡಿಟೆಡ್ ವರ್ಷನ್ಸ್ ಎಲ್ಲ ತೊಗೊಂಡು ಮ್ಯೂಸಿಕ್ ಟೇಬಲ್ ಮೇಲೆ ಹೋದಾಗ ಆ ಮ್ಯೂಸಿಕ್ ಆ್ಯಡ್ ಆದಾಗ ಇಡೀ ಸಿನಿಮಾದ ಒಂದು ಕಲರ್ ಟೋನೇ ಚೇಂಜ್ ಆಗ್ತಿತ್ತು. ಅಥವಾ ಬಿ ಜಿ ಎಮ್ ಹೊಸ ಟೋನ್ ಸೆಟ್ ಮಾಡಿದೆ ಸಿನಿಮಾಗೆ. ಅದು ಬಹಳ ಅಂದರೆ ಕೇಳಿದವರೆಲ್ಲ ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಸಿನಿಮಾ ಏನು ಕಮ್ಯುನಿಕೇಟ್ ಮಾಡಬೇಕಾಗಿತ್ತೋ ಅದನ್ನು ಸ್ಪಾಟ್ ಆನ್ ಕಮ್ಯುನಿಕೇಟ್ ಮಾಡ್ತಿದೆ. ಅದಕ್ಕೆ ಬಿ ಜಿ ಎಮ್ ತುಂಬ ಹೆಲ್ಪ್ ಮಾಡ್ತಿದೆ. ಬ್ಯೂಟಿಫುಲ್ ಒನ್ ಶಾಟ್ ಸೀಕ್ವೆನ್ಸ್ ಇದೆ, ಹ್ಯಾಂಡ್ ಹೆಲ್ಡು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಒಂದು ಇಡೀ ಸೀನೇ ಬಿಲ್ಡ್ ಮಾಡಬೇಕಿತ್ತು. ತುಂಬ ಏನು ಮಾಡೋದು ತೋಚದೆ ಬಿಟ್ಬಿಟ್ಟಿದ್ದೆ ನಾನು. ಅಂದರೆ ದೇರ್ ಇಸ್ ಎ ಸೇಯಿಂಗ್, ಇಫ್ ಯು ಡೋಂಟ್ ಗೆಟ್ ಎನಿಥಿಂಗ್ ಟೇಕ್ ಎ ಸ್ವಿಮ್, ಕಮ್ ಬ್ಯಾಕ್, ಯು ಮೈಟ್ ಗೆಟ್ ಒನ್ ಅಂತ. ಒಂದು ಫೈನ್ ಡೇ ವೆನ್ ಆದಿತ್ಯ ನಾವು ಎಲ್ಲ ಕೂತ್ಕೊಂಡು ಒಂದು ಊಟ ಮಾಡುವಾಗ ಆದಿತ್ಯ ಹೇಳಿದ್ರು, ನಿಮಗೆ ನಾಗರ ಹಾವು ಥರ ಒಂದು ಮಾಡೋಕ್ಕಾಗತ್ತೇನ್ರಿ ಅಂತ ಅವ್ರ ಸ್ಟೈಲಲ್ಲಿ ಹೇಳಿದ್ರು. ಸರಿ, ಇವ್ನು ಹೇಳಿದ್ನಲ್ಲ ಚೆನ್ನಾಗಿದೆ ಈ ವಿಷಯ, ಈ ಥಾಟೇ ಚೆನ್ನಾಗಿದೆ ಅಂದ್ಬಿಟ್ಟು ತಕ್ಷಣ ಹೋಗಿ ನನ್ನ ಅಕೋಸ್ಟಿಕ್ ಗಿಟಾರ್ ಎತ್ಕೊಂಡು ಟಕ ಒಂದು ಪೀಸ್ ಮಾಡಿ ಶಶಾಂಕ್ ಕಳಿಸ್ದೆ. ಅವತ್ತು ಸಂಜೆ ಶಶಾಂಕ್ ಹೇಳಿದ್ರು, ನಾಗರ ಹಾವುಗೆ ಒಂದು ಟ್ರಿಬ್ಯೂಟ್ ಕೊಡೋಣ ಅಂತಲೇ ನಾನು ಈ ಸೀಕ್ವೆನ್ಸ್ನ ಹೀಗೆ ಮಾಡಿದ್ದೆ. ಒಂದೇ ಥಾಟು, ಆ ಥಾಟ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ. ಇಟ್ ಹ್ಯಾಪನ್ ಅಷ್ಟೇ. ನೋಡ, ಜುಬ್ಬ ಕೊಡಕ್ಕೆ ಬಂದೆ, ಪುಟಗೋಸಿ ಕೊಡಕ್ಕೆ ಬಂದೆ ಅಂತ ಮನೆ ಹತ್ರ ಎಲ್ಲ ಬಂದರೆ ತುಳಿದಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದು ಫಿಲಮ್ ಹೆಂಗೆ ಬಂದಿದೆ ಅಷ್ಟೇ. ಫಿಲಮ್ ಯಾಕೆ ನೋಡಬೇಕು ಅನ್ನೋದು. ಹಾಂ, ಸಾಕು, ಹೆಂಗೋ ಆನ್ಸರ್ ಮಾಡಿದ್ದೀನ. ಓಕೆ. ಸೊ ಅಂದರೆ